ಏನು ಧರ್ಮಸ್ಥಳಕ್ಕೆ ಅಂಟಿರ್ತಕ್ಕಂಥ ಕಳಂಕ ಹೋಗ್ಬೇಕು. ಜನ ಎಲ್ಲ ದಿವಸ ಏನೇನು ಮಾತಾಡ್ಕೊಳಕೋ ಬಿಟ್ಟು ಹೌದಾ ಕಳಂಕ ಹೋಗ್ಬೇಕು. ಎಲ್ಲಿಂದ ಹೋಗುತ್ತೆ ಕಳಂಕ? ಲಾಜಿಕ್ ಇಲ್ವಾ ನಿಮ್ಗೆ? ಕಾಮನ್ ಸೆನ್ಸ್ ಕೆಲಸ ಮಾಡ್ತಾ ಇಲ್ವಾ ಸ್ವಾಮಿ? ನಾಚಿಕೆ ಆಗಲ್ವಾ? ಇವರು ಧಾರ್ಮಿಕ ಕಲ್ಪನೆ ಏನು? ಇವರು ಪವಿತ್ರ ಕ್ಷೇತ್ರದ ಪರಿಕಲ್ಪನೆ. ಕಳಂಕ ಅಂದ್ರೆ ಇವ್ರ ಪ್ರಕಾರ ಏನು? ತನಿಖೆ ಮಾಡೋದಕ್ಕೆ ಕಳಂಕ. ಡೆಡ್ ಬಾಡಿಗಳು ಅತ್ಯಾಚಾರಗಳಾಗೋದು ಕಳಂಕ ಅಲ್ಲ. ಇವರೆಲ್ಲ ಕೆಲವರು ಪುಣ್ಯಾತ್ಮ ಇದಾರಲ್ಲ, ನನಗೆ ಅವ್ರ ಬಗ್ಗೆ ಹೇಸಿಗೆ ಅನ್ಸುತ್ತೆ. ಕನ್ನಡ ಒಂದು ಯೂಟ್ಯೂಬ್ ನ ಒಂದು ವಿಡಿಯೋ 2 ಕೋಟಿ ಜನರ ಹತ್ರ ಹೋಗುತ್ತೆ, ಮತ್ತೆ ಬೇರೆ ಬೇರೆ ವೇದಿಕೆಗಳು ಇನ್ನೂ ಕೋಟಿ ಹತ್ರ ಹೋಗುತ್ತೆ. ನನಗಂತೂ ಕಲ್ಪನೆ ಮಾಡ್ಕೊಳಕ್ ಆಗ್ತಲ್ಲ, ನನಗೆ ಅರ್ಥ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ. ವೇದದಲ್ಲಿ ಆಕೆಯ ಮನೆಯಲ್ಲೇ ಜೀವಂತ ಸುಟ್ಟಾಕ್ಬಿಟ್ರು. ಮತ್ತೆ ಅವ್ರು ಯಾವುದೋ ಒಂದು ನಿರ್ದಿಷ್ಟವಾದ ಶಕ್ತಿ ವಿರುದ್ಧ ಫೈಟ್ ಮಾಡ್ತಾ ಇದ್ರು. ಅವರಲ್ಲಿ ಈ ಜಾಗವನ್ನ ಕಸ್ಕೊಳ್ಳಿಕ್ಕೆ ಇಂತಿಂತವ್ರು ಪ್ರಯತ್ನ ಮಾಡಿದ್ರು. ಸೊ ಹಾಗಾಗಿ ನಾವು ಬಿಟ್ಕೊಡ್ಲಿಲ್ಲ, ಆ ಕಾರಣಕ್ಕೋಸ್ಕರ ಇದಾಗಿರ್ಬೋದು ಅಂತ ಹೇಳ್ತಾರೆ ಅವರು. ಒಂದು ಅತ್ಯಂತ ಕ್ರೂರವಾದಂತ ಒಂದು ರೋಗ್ ಕ್ರಿಮಿನಲ್ ಗ್ಯಾಂಗ್, ಒಂದು ಸೈಕೋ ಕ್ರಿಮಿನಲ್ ಗ್ಯಾಂಗ್. ಆ ಸೈಕೋ ಕ್ರಿಮಿನಲ್ ಗ್ಯಾಂಗ್ ಇಸ್ ಬಿಹೈಂಡ್ ಇಟ್. ಅವನ ತಲೆ ಒಳಗಡೆ ಎಂತ ಕಸ ಕೊಚ್ಚೆ ತುಂಬಿಕೊಂಡಿದೆ ಅನ್ನೋದಕ್ಕೆ ಅದು ಸಾಕ್ಷಿ. ಇರ್ಲಿ, ಅವನ ವಿಷಯ ಬಿಟ್ಕೊಳ್ಳೋಣ. ಸಂತೋಷ್ ರಾವ್ ಹಿಡಿದವ್ರು ಯಾರು? ಸಂತೋಷ್ ರಾವ್ ಹಿಡಿದವರು ಈ ಆಡಳಿತ ದೇವಸ್ಥಾನದ ಆಡಳಿತ ಮಂಡಳಿಗೆ ಸಂಬಂಧಪಟ್ಟವರು, ಮತ್ತೆ ಖುದ್ದು ಆರೋಪಿತರು. ಏನಪ್ಪಾ ಹಂಗಂದ್ರೆ ಏನಪ್ಪಾ? ಥ್ರೆಡ್ ಬೇರು ಹಂಗಂದ್ರೇನು? ಸಾಕ್ಷಿ ಆಧಾರಗಳು ಕೊಡ್ತೆ ಅಂತನಾ? ಅವ್ರು ಎಷ್ಟು ಭಾವನಾತ್ಮಕವಾಗಿ ತಗೊಂಡಿದ್ದಾರೆ, ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಒಂಥರ ಅವರ ಲೈಫ್ ಮಿಷನ್ ತರ ಮಾಡ್ಕೊಂಡಿದ್ದಾರೆ. ದಿಸ್ ಇಸ್ ಫಾರ್ ಶೋರ್. ಯಾರು ಏನೇ ಹೇಳ್ಬೋದು. ಕನ್ನಡ ಪ್ಲಾನೆಟ್ ವೀಕ್ಷಕರಿಗೆ ನಮಸ್ಕಾರ. ಕನ್ನಡ ಪ್ಲಾನೆಟ್ ವಿಶೇಷ ಮಾತುಕತೆಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆಗೆ ಇವತ್ತಿದ್ದಾರೆ ದೊಡ್ಡಿಪಾಳ್ಯ ನರಸಿಂಹಮೂರ್ತಿಯವರು, ಹಿರಿಯ ಪತ್ರಕರ್ತರು. ಈ ದಿನ .com ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈ ವಿಶೇಷ ಮಾತುಕತೆಯ ವಿಷಯ ಏನು ಅಂತ ಹೇಳಿದರೆ, ಇವತ್ತಿನ ಬಹಳ ಚರ್ಚೆ ಆಗ್ತಿರ್ತಕ್ಕಂಥ ಧರ್ಮಸ್ಥಳ ಕೇಸ್. ಇಲ್ಲಿ ಧರ್ಮಸ್ಥಳ ಕೇಸ್ ಅಂದಾಗ ನಾವು ಕೇವಲ ಏನು ಈಗ ನಡೀತಿರ್ತಕ್ಕಂಥ ಕೇಸ್ ಅಲ್ಲ, ಒಟ್ಟಾರೆ ಧರ್ಮಸ್ಥಳದ ವಿಷಯದಲ್ಲಿ ಈ ಧರ್ಮಸ್ಥಳದ ಸುತ್ತಮುತ್ತ ಯಾಕೆ ವಿವಾದಗಳು ಶುರುವಾದವು ಅನ್ನೋದನ್ನು ಒಬ್ಬ ಪತ್ರಕರ್ತರಾಗಿ, ಒಬ್ಬ ಹಿರಿಯ ಪತ್ರಕರ್ತರಾಗಿ ದೊಡ್ಡಿಪಾಳ್ಯ ನರಸಿಂಹಮೂರ್ತಿಯವರು ಹೇಗೆ ನೋಡ್ತಾರೆ, ಅವ್ರು ಹೇಗೆ ಅನಲೈಸ್ ಮಾಡ್ತಾರೆ ಅನ್ನೋ ವಿಷಯಗಳನ್ನು ಇಲ್ಲಿ ತಿಳ್ಕೊಳ್ಳೋಣ ಅಂಥೇಳಿ. ಮೊದಲನೇದಾಗಿ ನಾನು ಎಲ್ಲ ವೀಕ್ಷಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕೆ ಅಂತೇಳಿದರೆ, ಹೋದ ತಿಂಗಳು ಅವರ ಈ ದಿನ .com ಅದರ ಒಂದು ಯೂಟ್ಯೂಬ್ ಚಾನಲನ್ನು ಇದೇ ಧರ್ಮಸ್ಥಳದ ಏನು ಹರ್ಷೇಂದ್ರ ಕುಮಾರ್ ಹೆಗ್ಡೆ ಕೋರ್ಟ್ ಮೂಲಕ ಅದಕ್ಕೆ ಒಂದು ಏನು ತಡೆಯಾಜ್ಞೆಯನ್ನು ತಂದು ಅದನ್ನು ಯೂಟ್ಯೂಬ್ನವ್ರಿಗೆ ಕೊಟ್ಟು ಇಡೀ ಯೂಟ್ಯೂಬನ್ನು ಸ್ಥಗಿತಗೊಳಿಸಿದರು. ಕೆಲವು ದಿವಸಗಳ ಕಾಲ ಈ ದಿನ .com ಸಿಗ್ತಾ ಇರಲಿಲ್ಲ ಯೂಟ್ಯೂಬಲ್ಲಿ. ಆದರೆ ನಂತರದಲ್ಲಿ ಅವರು ಮತ್ತೆ ಕಾನೂನು ಹೋರಾಟ ಮಾಡಿ ಅದರಲ್ಲಿ ಯಶಸ್ಸು ಗಳಿಸಿ ಇವತ್ತು ಮತ್ತೆ ವಾಪಸ್ ಪಡೆದಿದ್ದಾರೆ. ಹಾಗಾಗಿ ಇದಕ್ಕೋಸ್ಕರ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಸರ್, ಈಗ ಫಸ್ಟು ಪ್ರಶ್ನೆ, ಮೊದಲು ಇದರಿಂದನೇ ಶುರು ಮಾಡೋಣ. ಇವತ್ತು ಬಹುಶಃ ಈ ಮಟ್ಟದಲ್ಲಿ ಮೀಡಿಯಾಗಳ ಮೇಲೆ ಒಂದು ಗ್ಯಾಗ್ ಆರ್ಡರನ್ನು ತೆಗೆದುಕೊಂಡು ಬಂದಂತಹ ಒಂದು ಪ್ರಕರಣ ಹಿಂದೆಂದೂ ಇರಲಿಲ್ಲ. ಹಿಂದೆ ಬಿಡಿಯಾಗಿ ಕೆಲವು ತಂದಿದ್ದಾರೆ. ಆದರೆ ಇಷ್ಟು ವ್ಯಾಪಕ ಪ್ರಮಾಣದಲ್ಲಿ 338 ಮೀಡಿಯಾಗಳ ಮೇಲೆ 8,000 ಲಿಂಕ್ಗಳನ್ನು ಕೊಟ್ಟು ಒಂದು ಇದಿದೆಯಲ್ಲ, ಈ ಬೆಳವಣಿಗೆ ಇದು ನಾವೊಂದು ಡೆಮೋಕ್ರಸಿಯಲ್ಲಿ ಮಾಧ್ಯಮ ಅನ್ನೋದು 4ನೇ ಅಂಗ ಅಂತ ಹೇಳ್ತೀವಿ. ಆದರೆ ಇಂಥ ಒಂದು ಇದಕ್ಕೆ ನಾವೆಲ್ಲ ಸಾಕ್ಷಿ ಆದ್ವಿ. ನಿಮ್ಮ ರಿಯಾಕ್ಷನ್ ಏನು ಸರ್? ನೋಡಿ, ಇದರಲ್ಲಿ 2 ವಿಚಾರ ಇದೆ. ಒಂದು, ಇವರು ಎಷ್ಟು ಪ್ರಭಾವಶಾಲಿಗಳಿದ್ದಾರೆ. ಧರ್ಮಸ್ಥಳದ ಒಂದು ನಿರ್ದಿಷ್ಟವಾದ ಕುಟುಂಬ. ನಾನು ಈ ಅಪರಾಧ ಕೃತ್ಯಗಳ ಬಗ್ಗೆ ಅವರಿಗೆ ಸಂಬಂಧ ಕಲ್ಪಿಸಿ ಮಾತಾಡ್ತಾ ಇಲ್ಲ, ಮೊದಲನೇದಾದ ಅರ್ಥ ಮಾಡ್ಕೊಳ್ಳಿ. ಒಟ್ಟಾರೆ ಅವರೆಷ್ಟು ಪ್ರಭಾವಶಾಲಿಗಳಿದ್ದಾರೆ. ಅವರು ತಮ್ಮ ಬಗ್ಗೆ ಯಾವುದೇ ರೀತಿಯ ಸುದ್ದಿ ಮಾತಾಡದ ಹಾಗೆ ಗ್ಯಾಗ್ ಆರ್ಡರ್ಸ್ ಮಾಡಿಸುವ ಮೂಲಕ ನ್ಯಾಯಾಲಯಗಳನ್ನು ತಪ್ಪು ದಾಖಲೆಗಳನ್ನು ಕೊಟ್ಟು, ತಪ್ಪು ಮಾಹಿತಿ ಕೊಟ್ಟು ನ್ಯಾಯಾಲಯಗಳನ್ನು ದಿಕ್ಕು ತಪ್ಪಿಸಿ ಜನರ ವಾಯ್ಸನ್ನು ಮುಚ್ಚಾಕೋದ್ರಲ್ಲಿ ಅವರು ಭಾಳ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡ್ಕೊಂಡ್ಬಂದಿದ್ದಾರೆ. ಇದು ಗ್ಯಾಗ್ ಆರ್ಡರ್ ಅನ್ನೋದು ಈ ರೀಸೆಂಟ್, ಅದೊಂಥರ ಅಲ್ಟಿಮೇಟ್ ಹೌದು. ಸೊ ಅದಕ್ಕಿಂತ ಮುಂಚೆನೇ ನಮ್ಮ ಮೇಲೆ 2 ಕೋಟಿ ಮಾನನಷ್ಟದ ಒಂದು ನೋಟಿಸ್ ಕೊಟ್ಟಿದ್ದಾರೆ, ಕೇಸು ಆಗಿದೆ. ಅದಕ್ಕೆ ಮುಂಚೆನೇ ಇನ್ನು ಯಾವುದ್ಯಾವುದೋ ಸುಮಾರು 2 ವರ್ಷಗಳ ಹಿಂದೆನೇ ಇಂತಿಂಥ ವಿಡಿಯೋಗಳನ್ನ ನೀವು ತೆಗೆದುಹಾಕಬೇಕು ಅಂತೆಲ್ಲ ಹೇಳಿದರು. ಆದರೆ ಒಂದು ವಿಷಯ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ. ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಈ ದಿನ ಯೂಟ್ಯೂಬ್ ಚಾನಲಲ್ಲಿ ಪ್ರಕಟವಾದಂಥ ಯಾವುದೇ ಸುದ್ದಿ ಸತ್ಯಾಂಶದ ಹೊರತಾಗಿರಲಿಲ್ಲ. ಪಬ್ಲಿಕ್
ಪಬ್ಲಿಕ್ ಸ್ಪಿಯರಲ್ಲಿ, ಪಬ್ಲಿಕ್ ಪ್ಲಾಟ್ಫಾರ್ಮ್ಗಳಲ್ಲಿ ಜನ ಮಾತಾಡಿರ್ತಕ್ಕಂಥದ್ದು, ಬೇರೆ ಬೇರೆ ಹೋರಾಟಗಾರರು, ಇಂಡಿವಿಜುವಲ್ಸು ಎಲ್ಲ ಆ ಮಾತಾಡಿರ್ತಕ್ಕಂಥ ಪಬ್ಲಿಕ್ ವೇದಿಕೆಗಳಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಗಿರೀಶ್ ಮಠಣ್ಣ ಅವರು ಅಥವಾ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಬಹಿರಂಗ ವೇದಿಕೆಗಳನ್ನು ಮಾಡಿ, ಸಾವಿರಾರು ಜನ ಇರುವಂಥ ವೇದಿಕೆಗಳಲ್ಲಿ ಮಾಡಿರುವ ಭಾಷಣಗಳು, ಅಂಥವನ್ನ ನಾವು ರೆಕಾರ್ಡ್ ಮಾಡಿದ್ದೇವೆ, ಅಂಥವನ್ನ ನಾವು ಪಬ್ಲಿಷ್ ಮಾಡಿದ್ದೇವೆ. ಅದೇ ರೀತಿ ಈಗ ಸೋಮನಾಥ್ ನಾಯಕ್ ಅಂತ ಸಾಮಾಜಿಕ ಹೋರಾಟಗಾರರು, ಅವರು ಮಾತಾಡಿದಂಥ, ಅವರು ನ್ಯಾಯಾಂಗ ಹೋರಾಟ ನಡೆಸ್ತಾ ಇದ್ದಾರೆ, ಕಾನೂನು ಹೋರಾಟ ನಡೆಸ್ತಾ ಇದ್ದಾರೆ. ಆ ಕೇಸ್ಗಳ ಡೀಟೇಲ್ಸ್ ಏನು ಅದನ್ನು ನಾವು ಪ್ರಶ್ನೆ ಮಾಡಿದ್ದೀವಿ, ಅವರು ಉತ್ತರ ಕೊಟ್ಟಿದ್ದಾರೆ. ಅದೇ ರೀತಿ ಧರ್ಮಸ್ಥಳದ ಸುತ್ತಮುತ್ತ ಇರತಕ್ಕಂಥ ಕೆಲವರು ದಲಿತರು, ಬಡವರು, ಅವ್ರ ನೋವುಗಳನ್ನ ಅವ್ರು ಹೇಳ್ಕೊಂಡಿದ್ದಾರೆ. ಯಾರ ಮೇಲೂ ಆರೋಪ ಇಲ್ಲ, ಏನೂ ಇಲ್ಲ, ಮಾನಹಾನಿ ಇಲ್ಲ, ಅವಹೇಳನಕಾರಿ ಇಲ್ಲ, ನಥಿಂಗ್. ಅವಹೇಳನ ಮಾಡೋರು ಯಾರೋ ಇರ್ಬೋದು, ಇವರು ಅವ್ರನ್ನ ಹುಡುಕ್ಬೇಕು. ನಮ್ಮ ಪ್ಲಾಟ್ಫಾರ್ಮಲ್ಲಿ ನಾನು ಖಡಾಖಂಡಿತವಾಗಿ ಹೇಳಬಲ್ಲೆ, ಯಾವುದೇ ಅವಹೇಳನಕಾರಿ, ಮಾನಹಾನಿಕಾರಿ ಅಥವಾ ಬೇಸ್ಲೆಸ್ ಇಂಥವು ಯಾವುದೂ ಇರಲಿಲ್ಲ. ಎಲ್ಲವೂ ಆಧಾರ ಸಹಿತವಾಗಿದ್ದು, ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಇದ್ದಂಥ ವಿಚಾರ ಆಗಿದ್ದು, ಸತ್ಯಾಂಶಗಳಿದ್ವು. ಇದನ್ನು ಸಾರ್ವಜನಿಕರಿಗೆ ತಿಳಿಸ್ಬೇಕು ಅನ್ನೋದಷ್ಟೇ ಇತ್ತು. ಇವ್ರಿಗೇನು ಪ್ರಾಬ್ಲಮ್, ಇವ್ರಿಗೇನು ಹೊಟ್ಟೆ ನೋವು ನನಗಂತೂ ಅರ್ಥ ಆಗ್ತಾ ಇಲ್ಲ. ಈ ಹರ್ಷೇಂದ್ರ ಕುಮಾರ್ಗೋ ಅಥವಾ ಅದರ ಪರವಾಗಿ ಇನ್ನೊಬ್ಬ ಯಾರೋ ಶೀನಪ್ಪ ಎಟ್ಸೆಟ್ರಾ ಎಟ್ಸೆಟ್ರಾ ಅಂತ ಮಾಡ್ತಾರೆ, ಅದಕ್ಕೊಂದು ಸೆಟಪ್ ಲಾಯರ್ಗಳನ್ನ ಸೆಟ್ ಮಾಡಿಬಿಟ್ಟಿದ್ದಾರೆ. ಬಹುಶಃ ಅವ್ರಿಗೆ ಜೀವನ ಪೂರ್ತಿ ಇದೇ ಕೆಲಸ ಅಂತ ಕಾಣುತ್ತೆ. ಆ ಸೆಟಪ್ ಲಾಯರ್ಸು ದೊಡ್ಡ ಮಟ್ಟದ ಹಣವನ್ನು ಖರ್ಚು ಮಾಡಿ ಒಂದು ದೊಡ್ಡ ಆಫೀಸನ್ನೇ ಮಾಡಿ ಇದೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ ರಾತ್ರಿಗಳು. ಹೀಗೆ ಇದು ಒಂದು ಪಾರ್ಟ್. ಎರಡನೇದು, ಆ ನ್ಯಾಯ ಇವರು ಎಷ್ಟು ಇನ್ಫ್ಲೂಯೆನ್ಸ್ ಖರ್ಚು ಮಾಡ್ತಾ ಇದ್ದಾರೆ, ಯಾಕೆ ಖರ್ಚು ಮಾಡ್ತಾರೆ ಅಂತ ನಮಗೆ ಕುತೂಹಲ. ಈಗ ನಿಮ್ಮನ್ನ ಕಳ್ಳ ಅಂತ ಹೇಳಿದಾಗ ನಾನು ಯಾಕಪ್ಪ ಕಳ್ಳ ಅಂತೀಯ ಅಂತ ನೀವು ಕೇಳ್ಬೋದು. ನಾನು ನಿಮ್ಮ ಬಗ್ಗೆ ಕಳ್ಳ ಅಂತ ಹೇಳಿಲ್ಲ, ಹೌದಾ? ಏನಪ್ಪ ನೀವು ಜೀನ್ಸ್ ಪ್ಯಾಂಟ್ ಹಾಕಿದ್ದೀರಾ ಅಂತ ಹೇಳ್ತೀನಿ, ಯಾಕಪ್ಪ ನಗುಮುಖದಲ್ಲಿ ಮಾತಾಡ್ತೀಯ ಅಂತ ಹೇಳ್ತೀನಿ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ನಾನೇನೋ ಒಂದು ಫ್ಯಾಕ್ಟ್ ಸ್ಟೇಟ್ಮೆಂಟ್ ಮಾಡ್ತೀನಿ, ನಿಮ್ಗೆ ಯಾಕೆ ಕಷ್ಟ, ನೆಕ್ಸ್ಟ್ ನನ್ನ ಬೈತಾನೆ ಅಂತನೋ ಅಥವಾ ಬೈಬಿಟ್ಟ ಅಂತನೋ ನೀವು ಯಾಕೆ ಅರ್ಥ ಮಾಡ್ಕೋತೀರಿ ಸ್ವಾಮಿ? ಐ ಆಮ್ ಸ್ಟೇಟಿಂಗ್ ಎ ಫ್ಯಾಕ್ಟ್. ನಿಮ್ಮ ಮೇಲೆ ಕೇಸ್ ಇದೆ ಕೋರ್ಟಲ್ಲಿ, ನಿಮ್ಮ ಮೇಲೆ ಇಂಥ ಕೇಸ್ ಇದೆ ಕೋರ್ಟಲ್ಲಿ, ಕೇಸ್ನ ಡೀಟೇಲ್ಸ್ ಇಂಥದ್ದು ಅಂತ ನಾನು ಮಾತಾಡ್ತೀನಿ. ವಾಟ್ ಈಸ್ ಯುವರ್ ಪ್ರಾಬ್ಲಮ್? ದ ಕೋರ್ಟ್ ಈಸ್ ಇನ್ ದ ಕೇಸ್ ಇನ್ ದ ಕೋರ್ಟ್. ಇದು ನಮಗೆ ವಿಚಿತ್ರ ಅನಿಸ್ತಾ ಇದೆ. ಸೊ ಹಾಗಾಗಿ ಅವರಲ್ಲಿ ಏನೋ ಉಳುಕಿರ್ಬೋದು, ಅಥವಾ ಅವರಲ್ಲಿ ಒಂದು ಗಿಲ್ಟ್ ಕಾನ್ಷಿಯಸ್ನೆಸ್ ಇರ್ಬೋದು, ಏನೋ ಒಟ್ಟು ಕಾಲನು ದೂದ್ ಮೇ ಕುಚ್ ಕಾಲ ಅಂತಾರಲ್ಲ ಹಿಂದಿಯಲ್ಲಿ, ಭಾಳ ಚೆನ್ನಾಗಿದೆ. ದೂದ್ ಮೇ ಕುಚ್ ಕಾಲ, ಬಹುಶಃ ಆ ಥರ ಇರ್ಬೋದು, ಅಥವಾ ಆ ಗಿಲ್ಟ್ ಅವರು ಕೆಲಸ ಮಾಡ್ತಾ ಇರ್ಬೋದು. ಒಂದು ಈಗ ಈ ಗ್ಯಾಗ್ ಆರ್ಡ್ರ್ ವಿಷಯ ಯಾವ ಥರ ಮಾಡಿದ್ದಾರೆ ಅಂದರೆ, ಈ ಗ್ಯಾಗ್ ಆರ್ಡ್ರು ಇಟ್ ಈಸ್ ಅನ್ಹರ್ಡ್ ಆಫ್. 339 ಎಂಟಿಟಿಗಳು ಮತ್ತು ಇಂಡಿವಿಜುವಲ್ಸ್ ಮೇಲೆ ನೀವು ಯಾರೂ ಮಾತಾಡಬಾರ್ದು ಅಂತೇಳಿ ಆದೇಶ ಹೊರಡಿಸೋದೇನಿದೆ, ಇಂಡಿವಿಜುವಲ್ಸು ಗೌರ್ಮೆಂಟ್ ಅಫಿಷಿಯಲ್ಸ್ನೆಲ್ಲ ಅದರಲ್ಲೆಲ್ಲ ಸೇರಿದ್ದಾರೆ. ಇಷ್ಟೆಲ್ಲ ಜನರ ಮೇಲೆ ನೀವು ಈ ರೀತಿಯಾದಂಥ ಒಂದು ಆದೇಶ ಹೊರಡಿಸೋದು, ಇದು ಪ್ರಜಾಪ್ರಭುತ್ವದ, ವಾಕ್ ಸ್ವಾತಂತ್ರ್ಯದ, ಸಂವಿಧಾನ ಕತ್ತಿಸುವಂಥ ಕೆಲಸ ಇದು. ತಮ್ಮ ಹಣಬಲ, ಅಧಿಕಾರ ಬಲ, ಪ್ರಭಾವಳಿಯನ್ನು ಪ್ರಭಾವಳಿ ಬಳಸಿದ್ದು ಕೂಡ ನಾನು ಹೇಳ್ತೀನಿ. ಆ ವ್ಯಕ್ತಿ ನಿರ್ದಿಷ್ಟವಾದ ಜಡ್ಜು ಯಾರು ಇದನ್ನು ಆದೇಶ ಕೊಟ್ಟಿದ್ರು, ಇಂಥ ಆದೇಶ ಕೊಟ್ಟಿದ್ದಂಥ ಜಡ್ಜು ಅವರ ಪ್ರಭಾವಳಿಯಲ್ಲಿ ಇದ್ದಂಥ ವ್ಯಕ್ತಿ ಅನ್ನೋದು ಪ್ರೂವ್ ಆಯಿತು ನಂತರ ದಿನಗಳಲ್ಲಿ. ಪತ್ರಕರ್ತ ನವೀನ್ ಸೂರಿಂಜೆ ಅಂಡ್ ಅದರ್ಸ್ ಒಂದು ಕೇಸ್ ಹಾಕಿದ್ರು, ಅದರ ಬಗ್ಗೆ ಒಂದು ಕೋರ್ಟ್ಗೆ ಮೆಮೊ ಸಲ್ಲಿಸಿದ್ರು. ಆಮೇಲೆ ಅವ್ರು ರೆಕ್ಯೂಸಲ್ ಆದ್ರು, ಹಿಂದೆ ಸರಿದ್ರು. ಏನಿದು ಅದಕ್ಕೆ ಹಿಂದೆ ಸರಿಯಕ್ಕೆ ಮುಂಚೆ ಅವ್ರು ಮುಂದೆ ನುಗ್ಗಿ 339 ಜನ ಗ್ಯಾಗ್ ಆರ್ಡರ್ ಕೊಟ್ಬಿಟ್ಟಿದ್ರು. ವಾಟ್ ಈಸ್ ಗೋಯಿಂಗ್ ಆನ್? ಏನು ನಡೀತಾ ಇದೆ ಇದು ದೇಶದಲ್ಲಿ? ಸೊ ಸುಪ್ರೀಂ ಕೋರ್ಟ್ ತನಕ ಕೇಸ್ ಹೋಯಿತು. ಸುಪ್ರೀಂ ಕೋರ್ಟ್ ಇದನ್ನು ನಿರಾಕರಿಸಿದ ಗ್ಯಾಗ್ ಆರ್ಡರ್ನ ವೆಕೇಟ್ ಮಾಡಲಿಕ್ಕೆ. ಅದೃಷ್ಟವಶಾತ್ ನ್ಯಾಯಾಂಗ ಕಾನೂನಿನ ಆಡಳಿತವನ್ನು ಪಾಲನೆ ಮಾಡಲಿಕ್ಕೆ ಕೆಲಸ ಮಾಡ್ತಾ ಇದೆ. ಅಲ್ಟಿಮೇಟ್ಲಿ ನ್ಯಾಯಕ್ಕೆ ಜಯ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇಷ್ಟು ಹೇಳ್ಬೋದು. ಅವ್ರು ಯಾಕೆ ಕುಂಬಳಕಾಯಿ ಯಾರೋ ಕದ್ದಿದ್ದಾರೆ ಅಂತಂದರೆ ಇವ್ರು ಯಾಕೆ ಹೆಗಲು ಮುಟ್ಕೊಂಡು ನೋಡ್ತಾ ಇದ್ದಾರೆ, ಇದು ನಮಗೆ ಕುತೂಹಲದ ಪ್ರಶ್ನೆ. ಈಗ ಇದಕ್ಕೆ ರಿಲೇಟೆಡ್ ಆಗಿ ಹೇಳೋದಾದರೆ, ಈಗ ಇವತ್ತು ಇದರ ಬಗ್ಗೆ ಬಹುಶಃ ಈ ಯೂಟ್ಯೂಬ್ ಮೀಡಿಯಾ ಅನ್ನೋದೊಂದು ಇಲ್ಲ ಅಂತ ಹೇಳಿದರೆ ಇಷ್ಟು ದೊಡ್ಡ ಪ್ರಮಾಣಕ್ಕೆ ಇದು ಸದ್ದಾಗೋದಾಗಲಿ, ಅಥವಾ ಈ ಮಟ್ಟದ ಒಂದು ಅವೇರ್ನೆಸ್ಸನ್ನು, ಅಥವಾ ಏನೋ ಇದರಲ್ಲಿ ಏನೋ ಸಮಥಿಂಗ್ ಇದೆ ಅಂತ ಜನಕ್ಕೆ ಅನ್ನಿಸಿ ಅದ್ರ ಬಗ್ಗೆ ಈಗ SIT ಅಂತ ಒಂದು ಆಗೋದಾಗಲಿ, ಇದೆಲ್ಲ ಸಾಧ್ಯ ಆಗ್ತಿಲ್ಲ. ಯಾಕಂದರೆ ಇದ್ರ ಸಂಬಂಧಪಟ್ಟಂಗೆ ಯಾರು ಎಷ್ಟೇ ಬೊಬ್ಬೆ ಹೊಡ್ಕೊಂಡ್ರೂ ಕೂಡ ಕಳೆದ 10 ವರ್ಷಗಳಲ್ಲಿ ಈ ಸೋಕಾಲ್ಡ್ ಮೇನ್ ಸ್ಟ್ರೀಮ್ ಮೀಡಿಯಾ ಮಾತಾಡಿಲ್ಲ. ಆದರೆ ಇವತ್ತು ನಾನು ಓದ್ತಿದ್ದೀನಿ, 100 ಶವಗಳನ್ನು ಓದ್ತಿದ್ದೀನಿ ಅಂತ ಹೇಳಿದಂಥ ವ್ಯಕ್ತಿ ಹೋದ್ಮೇಲೆ ಅದೊಂದು ಸೆನ್ಸೇಷನ್ ವಿಷಯ ಅಂತನೋ ಅಥವಾ ದಿಕ್ತಪ್ಸಕ್ಕೋ ಏನೋ ಗೊತ್ತಿಲ್ಲ, ಮೇನ್ ಸ್ಟ್ರೀಮ್ ಮೀಡಿಯಾಗಳು ಈಗ ಫುಲ್ ಲೈವ್ ಕೊಡ್ತಾ ಇದ್ದಾವೆ. ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳ ಒಂದು ವರ್ತನೆ ಬಗ್ಗೆ ನಿಮ್ಮ ಅಬ್ಸರ್ವೇಷನ್?
ಮೇನ್ ನಿಮ್ಮ ಪ್ರಶ್ನೆ ಇನ್ನೊಂದು ವಿಚಾರ ಇತ್ತು, ಅಂದರೆ ಯೂಟ್ಯೂಬರ್ಗಳ ಪಾತ್ರದ ಬಗ್ಗೆ. ಈ ಒಟ್ಟಾರೆ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಮಾತಾಡುವಾಗ ಯೂಟ್ಯೂಬರ್ಗಳು ಎರಡನೇ ಪಾತ್ರಧಾರಿಗಳು ನನ್ನ ಅಭಿಪ್ರಾಯದಲ್ಲಿ. ಯಾಕೆಂದರೆ ನಾವು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇರೋರು ನಮ್ಮ ಬೆನ್ನು ನಾವೇ ತಟ್ಕೊಳ್ಳೋದ್ರಲ್ಲಿ ಅದು ಹೆಚ್ಚು ಅರ್ಥ ಇರೋದಿಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ ಈ ಸತ್ಯಾಂಶ ಹೊರಗಡೆ ಬರಲಿಕ್ಕೆ ನಡೀತಾ ಇರತಕ್ಕಂಥ ಹೋರಾಟ ಏನಿದೆ, ಈ ಹೋರಾಟದಲ್ಲಿ ಅಲ್ಲಿ ಸ್ಥಳೀಯವಾಗಿ ನಿಂತು ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಯಾರಿದ್ದಾರೆ, ಅವರ ಪಾತ್ರ ಬಹಳ 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 ಮುಖ್ಯವಾದದ್ದು. ನಾನು ಅಲ್ಲೆಲ್ಲ ಸುತ್ತಾಡಿದ್ದೀನಿ, ಊರುಗಳಲ್ಲಿ ಹಳ್ಳಿ ಸುತ್ತಿದ್ದೀನಿ, ಅವ್ರ ಸಭೆಗಳನ್ನು ನೋಡಿದ್ದೀನಿ, ನೂರಾರು ಊರುಗಳಲ್ಲಿ ಸುತ್ತಿದ್ದೀನಿ. ಪ್ರಶ್ನೆ ಏನಪ್ಪ ಅಂತಂದರೆ, ಅಲ್ಲಿ ಆ ರೀತಿಯಲ್ಲಿ ದೃಢವಾಗಿ ಈ ಸಮಸ್ಯೆಗಳನ್ನೆಲ್ಲ ಬರ್ಬೋದು ಅನ್ನೋ ಅಪಾಯಗಳೆಲ್ಲವನ್ನು ಎದುರಾಕ್ಕೊಂಡು ನಿಂತು ಫೈಟ್ ಮಾಡೋದು, ಇಟ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್, ಸಣ್ಣ ವಿಚಾರ ಅಲ್ಲ. ನಾವು ದೂರದಲ್ಲಿ ಕೂತ್ಕೊಂಡು ಯೂಟ್ಯೂಬ್ ಮಾಡಿಬಿಡ್ಬೋದು. ಮೊನ್ನೆ ಯೂಟ್ಯೂಬ್ನವರು ಪಾಪ ನಮ್ಮ ಕೊಲೀಗ್ಸು ಅಂಚನ್ ಅಥವಾ ಅಭಿಷೇಕ್ ಸಣ್ಣ ವಯಸ್ಸಿನ ಹುಡುಗ, ಅವರೆಲ್ಲರೂ ಯಂಗ್ಸ್ಟರ್ಸು. ಅವರ ಮೇಲೆ ಯಾವ ರೀತಿ ದಾಳಿ ಆಯಿತು, ಯಾವ ಥರದ ವಾತಾವರಣ ಇತ್ತು ಅನ್ನೋದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಈ ಸಾಧ್ಯತೆ ಯಾವತ್ತು ಅಲ್ಲಿದ್ದಂಥವ್ರ ಮೇಲಂತೂ ಉದ್ದಕ್ಕೂ ಇತ್ತು. ಫಾರ್ ವೇರಿಯಸ್ ರೀಸನ್ಸ್ ಅವ್ರು ಸಸ್ಟೈನ್ ಆಗಿದ್ದಾರೆ, ಅವ್ರು ಅದನ್ನೆಲ್ಲ ವಿಥೋಲ್ಡ್ ಮಾಡಿ ಅದು ಓವರ್ಕಮ್ ಮಾಡಿ. ಕೆಲವರು ಹೆಸರು ಹೇಳ್ಬೋದಾ ನೀವು? ನಾನು ಹೇಳ್ತೀನಿ ನೆಕ್ಸ್ಟು. ನೋಡಿ, ಮಹೇಶ್ ಶೆಟ್ಟಿ ತಿಮರೋಡಿ ಆ್ಯಕ್ಚುಲಿ ಅವರ ಸಿದ್ಧಾಂತ, ಅವರ ಹಿನ್ನೆಲೆ ಅದೆಲ್ಲ ನನಗೆ ಕೆಲವು ಆಕ್ಷೇಪಣೆಗಳಿದ್ದಾವೆ. ಓಕೆ, ಬಟ್ ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಒಬ್ಬ ವ್ಯಕ್ತಿ ಬಹಳ ಗಂಭೀರವಾಗಿ ಈ ವಿಷಯದಲ್ಲಿ ನಿಂತು ನಿರಂತರವಾಗಿ ಫೈಟ್ ಮಾಡ್ಕೊತ ಬಂದಿರೋದಿದೆಯಲ್ಲ, ಇದು ಬಹಳ 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 ನಾನು ವೈಯಕ್ತಿಕವಾಗಿ ಅವರನ್ನು ಅಭಿನಂದಿಸಬೇಕು. ನನಗೆ ಅವ್ರ ಬಗ್ಗೆ ಆ ವಿಷಯದಲ್ಲಿ ಮೆಚ್ಚುಗೆ ಇದೆ. ಒಂದು, ಇದಕ್ಕಿಂತ ಮುಂಚೆ ಪ್ರಾರಂಭಿಕ ಹಂತದಲ್ಲಿ ಪ್ರಗತಿಪರ ಸಂಘಟನೆಗಳು, ಎಡ ಸಂಘಟನೆಗಳು ಈ ವಿಚಾರದಲ್ಲಿ ಬಹಳ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ಅದು ಪದ್ಮಲತಾ ಕೇಸಲ್ಲಿರ್ಬೋದು, ನಂತರದಲ್ಲಿ ಸೌಜನ್ಯ ಕೇಸಲ್ಲಿರ್ಬೋದು. ಎಡ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಬಹಳ ಆಕ್ಟಿವ್ ಆಗಿದ್ದಾರೆ, ಬಹಳ ಆಕ್ಟಿವ್ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಒಂದು ಪಬ್ಲಿಕ್ ಇಶ್ಯೂ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ, ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಆ ನಂತರದಲ್ಲಿ ಅವರೆಲ್ಲ ಮುಂದುವರಿಲಿಲ್ಲ. ಯಾಕೆ? ಅದು ನನಗೆ ಕುತೂಹಲದ ಪ್ರಶ್ನೆ. ಅವ್ರಿಗೆ ಏನು ಕನ್ಫ್ಯೂಷನ್ ಆಯಿತು ಅಥವಾ ಅವರ ನಿಲುವು ಒಲವು ಏನೋ ಐ ಡೋಂಟ್ ನೋ, ಬಟ್ ಅವ್ರು ಕಂಟಿನ್ಯೂ ಆಗಿಲ್ಲ. ಆಗಾಗ ಕಾಣಿಸ್ಕೊಳ್ತಾರೆ, ಅದು ನಾನು ಬಹಿರಂಗವಾಗಿ ಹೇಳ್ಬೇಕು ನನ್ನ ಸ್ಟೇಟ್ಮೆಂಟ್. ಆಗಾಗ ಕಾಣಿಸ್ಕೊತಾರೆ, ಮತ್ತೆ ಏನೋ ಒಂದು ಅವರು ಅಭಿಪ್ರಾಯ ತಿಳಿಸ್ತಾರೆ ಅಥವಾ ಒಂದು ಸಭೆ ಮಾಡ್ತಾರೆ, ಆಮೇಲೆ ಮತ್ತೆ ಅವರೆಲ್ಲ ಇರೋದಿಲ್ಲ. ಬಟ್ ನಿರಂತರವಾಗಿ ನಿಂತು ಫೈಟ್ ಮಾಡಿ ಕೆಲಸ ಮಾಡಿದವರು ಮಹೇಶ್ ಶೆಟ್ಟಿ ತಿಮರೋಡಿ ಅಂಡ್ ಟೀಮ್, ಮತ್ತು ಅವ್ರ ಹಿಂದೆ ನಿಂತಂಥವರು ಪ್ರಸನ್ನ ರವಿ ಥರದವರು, ತಮ್ಮಣ್ಣ ಶೆಟ್ಟಿ ಥರದವರು ಇದೆಲ್ಲ ನಿಂತರು. ನಂತರದ ದಿನಗಳಲ್ಲಿ ಗಿರೀಶ್ ಮಠಣ್ಣ ಅವರ ಜೊತೆ ಆದರು. ಹೌದಾ? ಈ ಥರದ ಸಾಕಷ್ಟು ಜನರು, ನಾನು 10 ಜನರನ್ನು ಹೆಸರಿಸಬಲ್ಲೆ, ಅಂಥವ್ರು ಸಾಕಷ್ಟು ಜನರ ತಂಡ ಒಂದು ನಿಂತು ಕೆಲಸ ಮಾಡ್ತಾ ಬಂದಿದೆ. ದಿಸ್ ಇಸ್ ವೆರಿ ಗ್ರೇಟ್. ಹಾಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಇದನ್ನು ತಮ್ಮ ಸ್ವಾರ್ಥಕ್ಕೆ ಏನಾದ್ರು ಮಾಡ್ತಾ ಇದ್ದಾರಾ, ಅಥವಾ ಎಲ್ಲಿಂದನೂ ಅವರಿಗೆ ದುಡ್ಡು ಮತ್ತೊಂದು ಬರ್ತಾ ಇದೆಯಾ, ಇದರಲ್ಲೇನೋ ಒಂದು ಷಡ್ಯಂತ್ರ ಇದೆಯಾ, ಈ ಥರ ಮಾತಾಡ್ತಾರೆ ಕೆಲವರು. ನೋಡಿ, ಈಗ ನಾವು ಯೂಟ್ಯೂಬ್ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಇದರಿಂದ ಏನು ಷಡ್ಯಂತ್ರ ಇದೆ, ಇವರ ಹಿನ್ನೆಲೆ ಏನು, ಇವ್ರ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿ ಅಂತ. ನಾಳೆ ಈಗ ನಮ್ಮ ವಿಡಿಯೋ ನೀವು ಪಬ್ಲಿಷ್ ಮಾಡಿದ ಮೇಲೆ ನೀವು ಕಾಮೆಂಟ್ಸ್ ನೋಡಿ. ಕರೆಕ್ಟ್ ಹರ್ಷ, ನೀವು ಚೆಕ್ ಮಾಡಿ. ನಾನು ಹೇಳಿದ್ದು ಇಂಥ ಕಾಮೆಂಟ್ಸ್ ಬರಲಿಲ್ಲ ಅಂದರೆ ನನ್ನ ಹೆಸರು ನೀವು ಬದಲಾಯಿಸಿ ಅಂಥ ಜನ ಇದ್ದಾರೆ. ಬಿಕಾಸ್ ಯಾರು, ಅದಕ್ಕೆ ನನ್ನ ಪ್ರಭಾವಿ ಶಕ್ತಿಗಳು ಅಂತ ಹೇಳಿದೆ, ಯಾರು ಈ ವಿಷಯದಲ್ಲಿ ಯಾರು ಅಪರಾಧಿಗಳಾಗಿರಬಹುದೋ, XYZ ವಿ ಡೋಂಟ್ ನೋ, ಆ ಜನ ಯಾರಿದ್ದಾರೆ ಅವರು ಬಹಳ ಪ್ರಭಾವಿಗಳಿದ್ದಾರೆ, ತುಂಬ ಶಕ್ತಿಶಾಲಿಗಳಾಗಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಯಾವ ಡೌಟು ಇಲ್ಲ. ಅದರ್ವೈಸ್ ಇದನ್ನು ಹೀಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅದು ನೆಕ್ಸ್ಟ್ ಆ ಪಾಯಿಂಟ್ಗೆ ಹೋಗೋಣ. ಸೊ ಹೀಗಾಗಿ ಅವರಷ್ಟು ಪ್ರಭಾವಶಾಲಿಗಳು, ಅಷ್ಟು ಬಲಶಾಲಿಗಳು ಆಗಿರೋದ್ರಿಂದಾಗಿ ಅವ್ರು ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ. ಇಂಥವನ್ನೆಲ್ಲ ಬರೋದಕ್ಕೆ ಅದೇ ಕಾರಣ. ಇಂಥ ಸುಳ್ಳು ಆರೋಪಗಳು, ಈ ಕಥೆಗಳೆಲ್ಲ ಕಟ್ಟುಕತೆಗಳು ಇದೆಲ್ಲ. ಸೊ ಹೀಗಾಗಿ ಮೊದಲ ಪಾತ್ರಧಾರಿಗಳು ಅವರು ಅಲ್ಲಿ ನಿಂತು ಪ್ರತಿನಿತ್ಯ ಫೈಟ್ ಮಾಡ್ತಾ ಇದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಬೇರೆ ಬೇರೆ ವಿಷಯಗಳ ಬಗ್ಗೆ ನನಗೆ ಹೆಚ್ಚಿಗೆ ಗೊತ್ತಿಲ್ಲ, ನಮ್ಗೆ ಯಾರು ರಿಲೆವೆಂಟ್ ಕೂಡ ಅಲ್ಲ. ಅದು ಅಪ್ರಸ್ತುತ. ಅವ್ರು ಏನೇನು ಮಾಡ್ತಾ ಇದ್ರು, ಏನೇನು ಚಟುವಟಿಕೆ, ಐ ಡೋಂಟ್ ನೋ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರು ಎಷ್ಟು ಭಾವನಾತ್ಮಕವಾಗಿ ತೊಗೊಂಡಿದ್ದಾರೆ, ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ, ಒಂಥರ ಅವರ ಲೈಫ್ ಮಿಷನ್ ಥರ ಮಾಡ್ಕೊಂಡಿದ್ದಾರೆ. ದಿಸ್ ಇಸ್ ಫಾರ್ ಶೋರ್. ಯಾರು ಏನೇ ಹೇಳ್ಬೋದು, ಅದನ್ನು ಲೈಫ್ ಮಿಷನ್ ಥರ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಮಾತಾಡುವ ಮಾತುಗಳೆಲ್ಲವನ್ನೂ ನಾನು ಎಂಡರ್ಸ್ ಮಾಡೋದಿಲ್ಲ. ಅವ್ರು ಮಾತಾಡುವಾಗ ಭಾವೋದ್ರೇಕದಲ್ಲಿ ಹೆಚ್ಚೆಚ್ಚು ಮಾತಾಡ್ತಾರೆ, ಸ್ವಲ್ಪ ಅತಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ, ಸ್ವಲ್ಪ ಕಟುವಾಗಿ ಮಾತಾಡ್ತಾರೆ ಅಂತ ಅನಿಸುತ್ತೆ. ಇಟ್ ಈಸ್ ಪಾರ್ಟ್ ಆಫ್ ಹಿಸ್ ಪರ್ಸ್ನಾಲಿಟಿ. ಬಟ್ ಅವರು ಅಷ್ಟು ಗಂಭೀರವಾಗಿ ನಿಂತು ಕೆಲಸ ಮಾಡಿರಲಿಲ್ಲ ಅಂದರೆ
ಮತ್ತು ಅವ್ರ ಹಿಂದೆ ಇರ್ತಕ್ಕಂಥ ಒಂದು ಯುವಶಕ್ತಿ ಯುವ ಪಡೆ ಇದೆ, ಸಾವಿರಾರು ಜನ ಯೂತ್ಸ್ ಇದ್ದಾರೆ, ನಾನು ನೋಡಿದ್ದೀನಿ. ಅವರು ಅಷ್ಟು ಸ್ಟ್ರಾಂಗ್ ಆಗಿ ನಿಂತಿರಲಿಲ್ಲ ಅಂತಂದರೆ ಇದೆಲ್ಲ ಮುಂದಕ್ಕೆ ಹೋಗ್ತಿರಲಿಲ್ಲ. ಮತ್ತು ಅವರ ಜೊತೆಗೆ ನೆಕ್ಸ್ಟ್ ಇವರೆಲ್ಲ ಸೇರ್ಕೊಂಡಿರಲಿಲ್ಲ ಅಂತಂದರೆ ಈ ಎಲ್ಲ ಬೇರೆ ಬೇರೆ ಥರದ ಹಿನ್ನೆಲೆಯ ಜನ ಬಂದು ಸೇರ್ಕೊಂಡಿರಲಿಲ್ಲ ಅಂತಂದರೆ, ಸಪೋರ್ಟಿವ್ ಆಗಿ ನಿಂತ್ಕೊಂಡಿರಲಿಲ್ಲ ಅಂದರೆ ಇದಾಗ್ತಾ ಇರಲಿಲ್ಲ. ಇದು ಆ ರೀತಿಯಲ್ಲಿ ಒಂದು ಸಾಮಾಜಿಕವಾದಂಥ ಒಂದು ನಾಗರಿಕ ಸಮಾಜದ ಇಂಥ ಒಂದು ದಾರುಣವಾದ ಘಟನೆ ನಡೆದಾಗ ಒಂದು ನಾಗರಿಕ ಸಮಾಜ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತಲ್ಲ, ಅದು ಅದರ ಒಂದು ಗೆಲುವು ಅಥವಾ ಅದರ ಒಂದು ಪರಿಣಾಮ, ಒಂದು ಪಾಸಿಟಿವ್ ಪರಿಣಾಮ. ಸೊ ಹಾಗಾಗಿ ಅದನ್ನು ಪಿಕಪ್ ಮಾಡಿಕೊಂಡು ಯೂಟ್ಯೂಬರ್ಸು ಈ ಮೀಡಿಯಾಗಳೆಲ್ಲ ಸತ್ತು ಮಲಗಿದಾಗ ಅವು ಬದುಕಿದಾರೋ ಸತ್ತಿದಾರೋ ಅಂತ ನೋಡಬೇಕಾಗುತ್ತೆ. ಈ ವಿಷಯದಲ್ಲಿ ಬೇರೆ ಬೇರೆ ವಿಷಯದಲ್ಲಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ತಾ ಇದ್ದಾರೆ, ಅದು ಅವರ ಅಸ್ತಿತ್ವ ಒಂದು ಪ್ರಶ್ನೆ ಇದೆ. ಈ ವಿಷಯದಲ್ಲಿ ಅವರು ಪೂರಾ ಜೀವ ಕಳ್ಕೊಂಡವರ ರೀತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯೂಟ್ಯೂಬರ್ಸು ಬಹಳ ಬಹಳ ಪ್ರಮುಖವಾದ ಪಾತ್ರ ಬಂದಿದ್ದಾರೆ. ಈ ವಿಷಯದಲ್ಲಿ ಒಟ್ಟು ಮೊದಲನೇ ಯಶಸ್ಸು ಹೋರಾಟಗಾರರು ಮತ್ತು ಎರಡನೇ ಪಾತ್ರಧಾರಿಗಳು ಯೂಟ್ಯೂಬರ್ಸ್, ಜನರಿಗೆ ಸತ್ಯ ತಿಳಿಸೋದ್ರಲ್ಲಿ. ಸೊ ಅದರ ಪರಿಣಾಮ ಇದೆ. ನಂತರ ಸಮೀರ್ ಅನ್ನೋ ಒಂದು ವಿಡಿಯೋ ಬಂತು, ಅದು ವೈರಲ್ ಆಯಿತು. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಒಂದು ಯೂಟ್ಯೂಬ್ನ ಒಂದು ವಿಡಿಯೋ 2 ಕೋಟಿ ಜನರ ಹತ್ರ ಹೋಗುತ್ತೆ, ಮತ್ತು ಬೇರೆ ಬೇರೆ ವೇದಿಕೆಗಳು ಇನ್ನೂ ಕೋಟ್ಯಾಂತರ ಹೋಗುತ್ತೆ. ನನಗಂತೂ ಕಲ್ಪನೆ ಮಾಡ್ಕೊಳಕ್ಕಾಗ್ತಾಯಿಲ್ಲ, ನನಗೆ ಅರ್ಥ ಮಾಡ್ಕೊಳಕ್ಕೂ ಆಗ್ತಾಯಿಲ್ಲ ಇವತ್ತು ಹೇಗಾಯ್ತಿದ್ದು, ಹೌಕಮ್. ಈಗ ನೋಡಿ ಇನ್ನೊಂದು ವಿಷಯ, ಈ ಯೂಟ್ಯೂಬರ್ಸ್ ಈ ಥರ ಪಾತ್ರ ವಹಿಸಿದ್ರು. ಈಗ ಚಾನೆಲ್ಗಳು ಹೆಂಗೆ ಎಂಟ್ರ್ ಅದು ಚಾನೆಲ್ಗಳಿಗೆ ಏನಪ್ಪ ಅಂತಂದರೆ, ಇದು ಒಂದೇ ಅಲ್ಲ, ಹಲವಾರು ಸಂದರ್ಭಗಳನ್ನ ನಾವು ಈ ಮಾಧ್ಯಮಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋದರೆ ನಾವು ಮತ್ತೊಂದು ದಿವಸ ಮಾತಾಡ್ಬೋದು, ಅವರ ಹೇಗೆ ಆಪ್ರೇಟ್ ಮಾಡ್ತಾರೆ, ಅವರ ಟೆಂಡೆನ್ಸಿ ಹೇಗಿದೆ ಅಂತ. ನೀವು ಆ ಚಾನೆಲ್ಗಳಲ್ಲಿ ಜನ ಹಾಕ್ತಾ ಇರೋ ಕಾಮೆಂಟ್ಗಳನ್ನು ನೀವು ನೋಡ್ಬಿಟ್ರೆ ನಮಗೆ ಬೇಜಾರಾಗುತ್ತೆ. ಅವ್ರಿಗೆ ಬೇಜಾರಾಗ್ತದೋ ಇಲ್ವೋ ಗೊತ್ತಿಲ್ಲ, ಅವ್ರ ಆತ್ಮಸಾಕ್ಷಿನ ಕೇಳ್ಕೋಬೇಕು. ನಮಗಂತೂ ಬೇಜಾರಾಗುತ್ತೆ, ಅಂತಂತ ಕಾಮೆಂಟ್ ಹಾಕ್ತಾರೆ ಜನ. ಸರ್, ಈಗ SIT ಈ ಒಂದು ತನಿಖೆ ಈಗ ಶುರು ಮಾಡಿಕೊಂಡಿದೆ. ಈಗ ಅದ್ರ ವ್ಯಾಪ್ತಿ ಸ್ವಲ್ಪ ವಿಶಾಲವಾಗೇ ಇದೆ. ಒಟ್ಟಾರೆ ಧರ್ಮಸ್ಥಳ ಈ ಪ್ರಕರಣ ಆರೋಪಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕದ ಎಲ್ಲೆಲ್ಲಿ ಏನೇನು ದೂರುಗಳಿದ್ದಾವೆ ಎಲ್ಲವನ್ನು ತಗೋಬೋದು ಅನ್ನೋ ಥರದಲ್ಲಿ ಇದೆ. ಆದರೆ ನಮಗೆ ಗೊತ್ತಿಲ್ಲ, ಈಗ ಹಿಂದೆ ನಡೆದಂಥ ಈಗ 30 ವರ್ಷಗಳ ಹಿಂದೆ ನಡೆದಂಥ ಪದ್ಮಲತಾ ಕೇಸ್ ಆಗಲಿ ಅಥವಾ ನಂತರ ಆನೆ ಮಾವುತ ನಾರಾಯಣ ಕೇಸ್ ಆಗಲಿ, ಇವೆಲ್ಲ ಕೂಡ ತಗೊಳ್ತಾ ಅನ್ನೋ ಸಂಬಂಧಪಟ್ಟಂಗೆ ಇನ್ನೂ ಇಲ್ಲ ನೋಡಿ, SIT ಫಾರ್ಮ್ ಮಾಡಿರೋ ಆರ್ಡರ್ ಕ್ಲಿಯರ್ ಆಗಿದೆ. ಅಂದರೆ 39/2025 ಏನು ಕೇಸ್ ರಿಜಿಸ್ಟರ್ ಆಗಿದೆ, ಆ ಕೇಸುಗೆ ಬಗ್ಗೆ ನಿರ್ದಿಷ್ಟವಾಗಿ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಅಂದರೆ ಏನು, ಯಾರೋ ನಮ್ಮ ಮಗಳ ನಾಪತ್ತೆ ಆಗಿದ್ದಾಳೆ, ಕಣ್ಮರೆ ಆಗಿದ್ದಾಳೆ ಅಂತ ಎಲ್ಲೋ ಕಂಪ್ಲೇಂಟ್ ಕೊಡ್ತಾರೆ. ಧರ್ಮಸ್ಥಳದರಿಗೆ ಅನನ್ಯ ಭಟ್ ತಾಯಿ ಸುಜಾತ ಭಟ್ ಏನು ಕಂಪ್ಲೇಂಟ್ ಕೊಡ್ತಾರೆ, ಅವ್ರು ದಿವಸ ಓಡಾಡ್ತಾ ಇದ್ದಾರೆ. ಆ ಥರ ಯಾವುದೋ ಊರಿನವರು ಅವರ ಸ್ಟೇಷನ್ನಲ್ಲಿ ಇಷ್ಟು ವರ್ಷಗಳಿಂದ ಹಿಂಗೇನಾಗಿತ್ತು ಅಂತೇಳಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದು C ರಿಪೋರ್ಟೋ B ರಿಪೋರ್ಟೋ ಅಥವಾ ಮೂಲೆಗೆ ಹಾಕಿನೋ ಇಟ್ಟಿರ್ತಾರೆ, ಅಥವಾ ಕಂಪ್ಲೇಂಟೇ ರಿಜಿಸ್ಟರ್ ಆಗಿರೋದಿಲ್ಲ, ಈ ಕಂಪ್ಲೇಂಟ್ ಕೊಡೋಕ್ಕೆ ಬರ್ಬೋದು, ಅವತ್ತು ಪೊಲೀಸರು ಕಂಪ್ಲೇಂಟ್ ತೊಗೊಳ್ಳದೇ ಇರ್ಬೋದು. ಹಿಂಗೆ ಸೋ ಮೆನಿ ಫ್ಯಾಕ್ಟರ್ಸ್ ರಿಲೇಟೆಡ್ ಟು 39/2025 ಕೇಸ್. ಏನು ಅಸ್ಥಿಪಂಜರ ಅಲ್ಲ, ಸತ್ತೋದಂಥ ಶವಗಳನ್ನು ಊತ ಹಾಕಿದ್ದೀನಿ, ಸತ್ತಿದ್ದಂಥ ಅಥವಾ ಕೊಲೆಯಾಗಿದ್ದಂತಹ ಶವಗಳನ್ನು ನಾನು ಊತ ಹಾಕಿದ್ದೀನಿ ಅಂತ ಏನೋ ಮನುಷ್ಯ ಹೇಳಿದ್ದಾರೆ. ಅದಕ್ಕೆ ರಿಲೇಟೆಡ್ ಆಗಿ ಯಾವ್ಯಾವ ಸ್ಟೇಷನ್ ಇದೆ ಅದೆಲ್ಲವನ್ನು ಕೂಡ ಇದಕ್ಕೆ ವರ್ಗಾಯಿಸ್ತಾರೆ SITಗೆ. ವ್ಯಾಪ್ತಿ ಅದು ಊತಿಟ್ಟ ಶವಗಳಿಗೆ ಸಂಬಂಧಪಟ್ಟಂತೆ. ನೀವು ಕೇಳಿದ್ದು ಹಿಂದಿನ ಪ್ರಕರಣಗಳೇನಿದ್ದಾವೆ, ಅದು ವೇದವಲ್ಲಿ ಪ್ರಕರಣ ಇರ್ಬೋದು 79ರಲ್ಲಿ, 86ರಲ್ಲಿ ಪದ್ಮಲತಾ ಪ್ರಕರಣ ಇರ್ಬೋದು, ಮತ್ತು 2003ರಲ್ಲಿ ನಡೆದಂತಹ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಇರ್ಬೋದು. ಅದಾದ ಮೇಲೆ ಈಗ 2012ರ ಸೆಪ್ಟೆಂಬರಲ್ಲಿ ನಡೆದಂತಹ ಮಾವುತ ನಾರಾಯಣ ಮತ್ತು ಆತನ ತಂಗಿ ಯಮುನಾ ಪ್ರಕರಣ ಇರ್ಬೋದು. ಅಕ್ಟೋಬರಲ್ಲಿ ನಡೆದಂಥ 2012 ಅಕ್ಟೋಬರ್ ಸೌಜನ್ಯ ಪ್ರಕರಣ ಇರ್ಬೋದು. ಈ ಎಲ್ಲ ಪ್ರಕರಣಗಳು ಕೂಡ ಭಾಳಷ್ಟು ಸುದ್ದಿ ಮಾಡಿದ್ವು. ಇವು ಇದರ ವ್ಯಾಪ್ತಿಗೆ ಆ್ಯಸ್ ಆಫ್ ನೌ, ನನಗಿರೋ ನಾಲೆಡ್ಜ್ ಪ್ರಕಾರ ಆ್ಯಸ್ ಆಫ್ ನೌ SITಯ ವ್ಯಾಪ್ತಿಯಲ್ಲಿ ಇಲ್ಲ. ನನ್ನ ಕೇಳಿದ್ರೆ ಅಥವಾ ಲಾಜಿಕಲಿ ಯೋಚನೆ ಮಾಡಿದ್ರೆ ಇವೆಲ್ಲವೂ ಕೂಡ ಧರ್ಮಸ್ಥಳದ ಪಾಸಲೆಯಲ್ಲಿ ಧರ್ಮಸ್ಥಳದಲ್ಲೇ ನಡೆದಂಥ ಒಂದು ಕ್ರೌರ್ಯಗಳು ಮತ್ತು ಅತ್ಯಾಚಾರ ಕೊಲೆಗಳು ಅಲ್ಲೇ ನಡೆದಂಥವು, ಬೇರೆ ಇನ್ನೆಲ್ಲೂ ಅಲ್ಲ. ಹಾಗಾಗಿ ಅದೆಲ್ಲದಕ್ಕೂ ಒಂದು ಪ್ಯಾಟರ್ನ್ ಇದೆ. ಆ ಎಲ್ಲ ಇದಕ್ಕೆ ನೋಡಿದ್ರೆ ಅಪರಾಧಿಗಳು ಪತ್ತೆ ಆಗಿಲ್ಲ ಯಾವುದ್ರಲ್ಲೂ, ಎಲ್ಲವೂ ಓಪನ್ ಶಟ್ ಕೇಸ್ ಮುಗಿದಿದೆ. ತನಿಖೆ ನಡೆದಿದೆ, ತನಿಖೆಯಲ್ಲಿ ಬೇಕಾದಷ್ಟು ಲ್ಯಾಕುನಾಸ್ ಇದ್ದಾವೆ, ಹಸಿಯಾಗಿದ್ದಾವೆ.
ಹಸಿ ಆಗಿದ್ದಾವೆ. ತನಿಖೆಯ ಈ ರೀತಿ ಕೂಡ ಒಂದು ವ್ಯವಸ್ಥೆ ನಡೆಯುತ್ತಾ ಅಂತ ಆಶ್ಚರ್ಯ ಆಗುವಷ್ಟು. ನಾವು ಬೆಂಗಳೂರು ಅಂತ ಕಡೆ ಇರೋರಿಗೆ ನೀವು ಅದನ್ನ ನೋಡಿದ್ರೆ, ವೇದವಲ್ಲಿ ಆಕೆಯ ಮನೆಯಲ್ಲೇ ಜೀವಂತವಾಗಿ ಸುಟ್ಟಾಕ್ಬಿಟ್ರು. ಮತ್ತು ಅವರು ಯಾವುದೋ ಒಂದು ನಿರ್ದಿಷ್ಟವಾದ ಶಕ್ತಿ ವಿರುದ್ಧ ಫೈಟ್ ಮಾಡ್ತಾಯಿದ್ರು. ಅವರಲ್ಲಿ ದೀಸ್ ಆರ್ ಕನೆಕ್ಟೆಡ್, ಫೈಟ್ ಮಾಡ್ತಾಯಿದ್ರು. ಅವ್ರಿಗೆ ಅವರ ಗಂಡ ನಾನು ಸುಮ್ಮನೆ ವೀಕ್ಷಕರಿಗೆ ಅದು ಪರಿಚಯ ಆಗಲಿ ಅಂತ ಹೇಳ್ತಾ ಇದ್ದೀನಿ. ವೇದವಲ್ಲಿಯ ಗಂಡ ಅವ್ರು ಜೀವಂತವಾಗಿದ್ದರು. ರೀಸೆಂಟ್ ಪಾಸ್ಟಲ್ಲಿ ಅವ್ರು ತೀರ್ಕೊಂಡ್ರು. ಅವರೊಬ್ಬರು ಡಾಕ್ಟ್ರು, ವೇದವಲ್ಲಿ ಟೀಚರು. ಆ ಡಾಕ್ಟರು ಉದ್ದಕ್ಕೂ ಹೇಳ್ತಾ ಬಂದರು. ಆದಿ ಬೀದಿಯಲ್ಲಿ ಅವರು ಮಾತಾಡ್ತಾ ಬಂದರು, ಕಂಪ್ಲೇಂಟ್ ಕೊಟ್ಟರು. ನನ್ನ ಹೆಂಡತಿಯನ್ನು ಕೊಂದವರು ಇಂಥವ್ರ ವಿರುದ್ಧವಾಗಿ ಏನು ನನ್ನ ಹೆಂಡತಿ ಹೋರಾಟ ಮಾಡಲು ಹಕ್ಕಿಗೋಸ್ಕರ ಹೋರಾಟ ಮಾಡಲು, ಆಕೆಗೆ ಶಾಲೆ ಒಳಗೆ ಅನ್ಯಾಯ ಆಗಿತ್ತು. ಆ ಶಾಲೆ ಆಡಳಿತ ಮಂಡಳಿ ವಿರುದ್ಧ ಫೈಟ್ ಮಾಡ್ತಾಯಿದ್ರು. ಆ ಶಾಲೆ ಆಡಳಿತ ಮಂಡಳಿ ಮುಖ್ಯಸ್ಥ ಹರ್ಷೇಂದ್ರ, ವೀರೇಂದ್ರ ಹೆಗ್ಗಡೆ ಅವರ ತಮ್ಮ, ನೇರವಾಗಿ ಅವರ ಆರೋಪ ಇತ್ತು. ಅದು ಫೈಟ್ ಮಾಡ್ತಾ ಬಂದರು. ದೇರ್ ಇಸ್ ನೋ ಕನೆಕ್ಷನ್ಸ್ ಅಂತ, ಅಥವಾ ಅದು ಬಿ ರಿಪೋರ್ಟ್ ಹಾಕಿ ಮುಗಿಸಿದ್ರು. ನಂತರದಲ್ಲಿ ಆದ ಪದ್ಮಲತಾ ಕೇಸು, ಅವರ ತಂದೆ ದೇವಾನಂದು ಅಲ್ಲಿನ ಇವರ ವಿರುದ್ಧನೇ ಊರಿನ ಆಡಳಿತದ ಹಿಡಿತ ಹೊಂದಿರತಕ್ಕಂಥ ವೀರೇಂದ್ರ ಹೆಗ್ಗಡೆ ಕುಟುಂಬದವನ್ನ ವಿರುದ್ಧ ಎದುರಾಕೊಂಡಿದ್ರು. ಅವರು ಒಂದು ಕಮ್ಯುನಿಸ್ಟ್ ಕಾರ್ಮಿಕ ಸಂಘದ ನಾಯಕನಾಗಿ. ಸೊ ಅವ್ರು ಓಪನ್ ಆಗಿ ಕಂಪ್ಲೇಂಟ್ಗಳು ಬರೆದಿದ್ದಾರೆ, ಬಹಿರಂಗವಾಗಿ ಮಾತಾಡಿದ್ದಾರೆ. ಸೊ ಹಾಗಾಗಿ ಅವರು ಆ ಕಾರಣಕ್ಕೋಸ್ಕರ ನನ್ನ ಮಗಳು ಕಿಡ್ನ್ಯಾಪ್ ಮಾಡಿ ಹತ್ಯೆಯಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಓಕೆ. ನಂತರದಲ್ಲಿ ಬಂದಂಥ ಮಾವುತ ನಾರಾಯಣನ ಕೇಸೆ ತಗೊಳ್ಳಿ. ಮಾವುತ ನಾರಾಯಣ ಆತನ ತಂಗಿಯ ಕೊಲೆ ಅತ್ಯಾಚಾರ ಸಂಬಂಧಪಟ್ಟಂತೆ ಜಾಗದ ಡಿಸ್ಪ್ಯೂಟ್ ಅಂತ ಹೇಳ್ತಾ ಇದ್ದಾರೆ. ಅವರು ಕಂಪ್ಲೇಂಟ್ಗಳಲ್ಲಿ ಕೊಟ್ಟಿದ್ದಾರೆ. ಬಹಿರಂಗವಾಗಿ ಆ ಕುಟುಂಬದವ್ರು ಎಷ್ಟೋ ಸಾರಿ ಮಾತಾಡಿದ್ರೆ, ವಿಡಿಯೋ ರೆಕಾರ್ಡ್ಸ್ ಇದೆ. ಅದು ಬಡಪಾಯಿಗಳು ಪಾಪ ಈ ಜಾಗವನ್ನು ಕಸ್ಕೊಳ್ಳಿಕ್ಕೆ ಇಂತಿಂಥವ್ರು ಪ್ರಯತ್ನ ಮಾಡಿದ್ರು. ಸೊ ಹಾಗಾಗಿ ನಾವು ಬಿಟ್ಕೊಡ್ಲಿಲ್ಲ, ಆ ಕಾರಣಕ್ಕೋಸ್ಕರ ಇದಾಗಿರ್ಬೋದು ಅಂತ ಹೇಳ್ತಾರೆ ಅವರು. ಆ ಕೇಸ್ ಕೂಡ ಏನೂ ಆಗಲಿಲ್ಲ. ನಂತರದಲ್ಲಿ ಬಂದು ಸೌಜನ್ಯ ಕೇಸಲ್ಲಿ ಮತ್ತು ಅನನ್ಯ ಭಟ್ ಕೇಸಲ್ಲಿ ಆರ್ಥಿಕ ವ್ಯವಹಾರಗಳೇನು ಕಾಣ್ತಾ ಇಲ್ಲ. ಹಿಸ್ಟ್ರಿ ಅದಕ್ಕೇನಿಲ್ಲ. ಇವ್ರಿಗೂ ಡಿಸ್ಪ್ಯೂಟ್ ಇದ್ದಿದ್ದು ಏನು ಹಿಸ್ಟ್ರಿ ಇಲ್ಲ ಆಸ್ ಆಫ್ ನೌ. ಬಟ್ ಒಂದು ಅಮಾಯಕ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡುವ ಉದ್ದೇಶದಿಂದ ಆಗಿದೆ. ಅಲ್ಲಿ ಟಾರ್ಗೆಟ್ ಬೇರೆಯವರಾಗಿದ್ರು ವರ್ಷ ಅಂತ ಅದನ್ನು ಹೇಳ್ತಾರೆ. ಆ ಒಂದು ವರ್ಷನ್ ಸ್ಟೋರಿ ಕೂಡ ಇದೆ. ಅದನ್ನು ನಾವು ಈಗ ಕನ್ಫರ್ಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಇನ್ ಪಬ್ಲಿಕ್ ಸ್ಪೇರಲ್ಲಿ ನೀವು ಧರ್ಮಸ್ಥಳ ಸುತ್ತಮುತ್ತ ಓಡಾಡಿದ್ರೆ ಜನ ಈ ಕಥೆ ಹೇಳ್ತಾರೆ. ಅಲ್ಲಿ ಇನ್ನೊಬ್ಬರು ಅಲ್ಲಿ ಭಟ್ಟರ ಮನೆಯ ಜಮೀನಿಗೂ ಇವ್ರಿಗೂ ಡಿಸ್ಪ್ಯೂಟ್ ಇತ್ತು. ಆ ಡಿಸ್ಪ್ಯೂಟ್ನಲ್ಲಿ ವರ್ಷ ಅನ್ನೋ ಹುಡುಗಿ, ಅವ್ರ ಮನೆಯ ವರ್ಷ ಭಟ್, ಆ ಹುಡುಗಿ ಟಾರ್ಗೆಟ್ ಆಗಿದ್ಲು. ಬಟ್ ಆದರೆ ಏನಪ್ಪ ಅಂದರೆ ಅವತ್ತು ದುರದೃಷ್ಟವಶಾತ್ ಈ ಹುಡುಗಿ ಹೋದ್ಲು, ಹಾಗಾಗಿ ಸಿಕ್ಕಾಕೊಂಡ್ಲು ಅಂತ ಹಲವಾರು ಜನ ಮಾತಾಡಿರೋ ವಿಡಿಯೋಗಳಿದೆ, ಇದೆಲ್ಲ ಇದೆ. ಐ ಆಮ್ ನಾಟ್ ಎಂಡಾರ್ಸಿಂಗ್ ಆರ್ ಕನ್ಫರ್ಮಿಂಗ್ ಇಟ್. ಯಾಕೆಂದರೆ ನನಗೆ ಅಷ್ಟು ಖಚಿತವಾಗಿ ಅದ್ರ ಬಗ್ಗೆ ಗೊತ್ತಿದ್ದರೆ ಮಾತಾಡೋಕ್ಕೆ ನಮಗೇನು ಸತ್ಯ ಗೊತ್ತಿದ್ದು ಆಧಾರಗಳಿದ್ದರೆ ನನಗೆ ಮಾತಾಡಲಿಕ್ಕೇನು ಹಿಂಜರಿಕೆ ಇಲ್ಲ. ಬಟ್ ನನಗೆ ಅಷ್ಟು ಆಧಾರಗಳು ಇಲ್ಲ. ಬಟ್ ಪಬ್ಲಿಕ್ ಸ್ಪೇರಲ್ಲಿ ಸೀರಿಯಸ್ ಆಗಿ ಡಿಸ್ಕಷನ್ ಇದೆ. ಸೊ ಹಾಗಾಗಿ ಸೌಜನ್ಯ ಬಲಿಪಶು ಆದ್ಲು ಅಂತ. ಸೊ ಈ ಎರಡು ಕೇಸಲ್ಲಿ ಹಿಸ್ಟ್ರಿಗಳು ಏನು ಇಲ್ಲದೆ ಇದ್ದರೂ ಕೂಡ, ಬಟ್ ಒಂದು ಯಾವುದೋ ಗ್ಯಾಂಗು, ಒಂದು ಅತ್ಯಂತ ಕ್ರೂರವಾದಂಥ ಒಂದು ಕ್ರಿಮಿನಲ್ ಗ್ಯಾಂಗ್, ಒಂದು ಸೈಕೋ ಕ್ರಿಮಿನಲ್ ಗ್ಯಾಂಗ್. ಅದು ಆ ಸೈಕೋ ಕ್ರಿಮಿನಲ್ ಗ್ಯಾಂಗ್ ಈಸ್ ಬಿಹೈಂಡ್ ಇಟ್. ಇದು ಅವರು ಅಟ್ಯಾಕ್ ಮಾಡಿದ್ದಾರೆ. ಆ ಹುಡುಗಿ ನಾಪತ್ತೆ ಆಗಿದ್ದಾಳೆ. ಅವಳು ಶವನೂ ಸಿಕ್ಕಿಲ್ಲ. ಈಗೇನಾದರೂ ಸಿಗುತ್ತೋ ಗೊತ್ತಿಲ್ಲ ನಮಗೆ. ಮಂಜುನಾಥನ ದಯದಿಂದ ಅನನ್ಯ ಭಟ್ ಶವ ಸಿಗ್ಬೋದು, ವಿ ಡೋಂಟ್ ನೋ. ಶವ ಅಥವಾ ಅಸ್ಥಿಪಂಜರ ಸಿಗ್ಬೋದು. ಸೊ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಅಸ್ಥಿಪಂಜರ ಸಿಕ್ತು. ಅದರ ಸಾಕ್ಷಿಗಳು ಸೌಜನ್ಯ ಅಸ್ಥಿಪಂಜರ ಸಿಕ್ಕಿತ್ತು. ಅದರ ಸಾಕ್ಷಿಗಳು ಹಸಿಯಾಗಿ ಸ್ಪಷ್ಟವಾಗಿದ್ವು. ಸರಿಯಾದ ರೀತಿಯಲ್ಲಿ ತನಿಖೆ ಹಾಕಿದರೆ ಕರ್ನಾಟಕದಲ್ಲಿ ಇದೊಂದು ಬಹಳ ಮಹತ್ತರವಾದ ಸಂಚಲನ ಉಂಟು ಮಾಡುವಂಥ ಕೇಸ್ ಆಗ್ತಾಯಿತ್ತು. ಅದನ್ನು ಮಾಡಲಿಲ್ಲ ಪೊಲೀಸ್ ಅಧಿಕಾರಿಗಳು, ಡಾಕ್ಟ್ರುಗಳು, ನಂತರ CID, ನಂತರ CBI ಎಲ್ಲರೂ ಕೂಡ. CBIಗೆ ಹೋಗುವಷ್ಟರಲ್ಲಿ ಅದು ಕೇಸು ಪೂರ್ಣ ಸತ್ಯನಾಶ ಆಗಿತ್ತು. ಸೊ ಹೀಗಾಗಿ ದೀಸ್ ಪ್ಯಾಟರ್ನ್ಸ್ ನೋಡಿದ್ರೆ ಇದರ ಹಿಂದೆ ನನಗನ್ಸೋದು ಇದರಿಂದ ಭಾರಿ ಪ್ರಭಾವಿಗಳಿದ್ದಾರೆ. ಇವು ಪರ್ಟಿಕ್ಯುಲರ್ಲಿ ಏನು ಊತಿಟ್ಟ ಶವಗಳಲ್ಲ, ಇವು ಬಹಿರಂಗವಾಗಿ ಅಲ್ಲಿ ಬಿದ್ದಿದ್ದ ಶವಗಳು. ಅನನ್ಯ ಭಟ್ ಶವ ನಮಗೆ ಸಿಕ್ಕಿಲ್ಲ. ಉಳಿದಂಥವು ಈ 4-5 ಕೊಲೆಗಳಿಂದವೆ ಇವು ಬಹಿರಂಗವಾಗಿದ್ದಾವೆ. ಸಂಬಂಧಿಕರು ಆರೋಪಿತರು ಯಾರು ಅಂತ ನಿರ್ದಿಷ್ಟವಾಗಿ ಗುರುತಿಸಿದರೆ ದಿರ್ ಇಸ್ ಎ ಪ್ಯಾಟರ್ನ್ ಇಂಟು ಇಟ್. ಸೊ ಹೀಗಿರೋಂಥ ಸಂದರ್ಭದಲ್ಲಿ ಇಂಥವು ಕೂಡ ಎಲ್ಲ ಮುಚ್ಚಿ ಹೋದ ಕೇಸ್ಗಳು. SIT ಅನ್ನೋ ಒಂದು ವಿಶೇಷ ತಂಡಕ್ಕೆ ಇದನ್ನು ಕೂಡ ಅದು ಧರ್ಮಸ್ಥಳ ಪಾಸಲೆ ಇದಾಗಿರೋದ್ರಿಂದ ಈಗ ನಾವು ಮಾಡಬೇಕಾಗಿರೋದೇನು, ಯಾಕೆ ಸರ್ಕಾರ ಅಷ್ಟು ಸೀರಿಯಸ್ ಆಗಿ ತಗೋಬೇಕು ಈ ಕೇಸನ್ನ, ಮತ್ತು ವಿರೋಧ ಪಕ್ಷಗಳು ಫಾರ್ ಎಕ್ಸಾಂಪಲ್
ವಿರೋಧ ಪಕ್ಷದ BJPಯ ಎಲ್ಲ ನಾಯಕರುಗಳು ಮಾತಾಡ್ತಾ ಇರ್ತಕ್ಕಂಥದ್ದು ಮತ್ತು ಅವರ ಪರವಾಗಿ ವಾದ ಮಾಡುವಂಥವರೆಲ್ಲ ಕೆಲವರು ಮಾತಾಡ್ತಾ ಇರೋಂಥಕ್ಕದ್ದು. ನಾನು ಅದನ್ನು ಪಾರ್ಶಲಿ ಒಪ್ತೀನಿ. ಏನು, ಧರ್ಮಸ್ಥಳಕ್ಕೆ ಅಂಟಿರ್ತಕ್ಕಂಥ ಕಳಂಕ ಹೋಗಬೇಕು. ಧರ್ಮಸ್ಥಳಕ್ಕೆ ಕಳಂಕ ಹಚ್ತಾ ಇದ್ದಾರೆ, ಅವಹೇಳನಕಾರಿಯಾಗಿ ಮಾತಾಡ್ತಾರೆ. ಕಳಂಕ ಹೋಗಬೇಕು, ಧರ್ಮಸ್ಥಳ ಪವಿತ್ರ ಕ್ಷೇತ್ರ, ಅಸೆಂಬ್ಲಿಲಿ ಎಸ್ ಅಸೆಂಬ್ಲಿ ಒಳಗೆ ಮಾತಾಡಿದ್ದಾರೆ, ವಾದ ವಿವಾದ ಮಾಡಿದ್ದಾರೆ. ಭಾಳ ಸಂತೋಷ, ತುಂಬ ಒಳ್ಳೆಯದು. ಧರ್ಮಸ್ಥಳ ಅನ್ನೋ ಪುಣ್ಯ ಕ್ಷೇತ್ರಕ್ಕೆ ಏನು ಪವಿತ್ರ ಕ್ಷೇತ್ರಕ್ಕೆ ಕಳಂಕ ಬರಬಾರ್ದು. ಕಳಂಕ ಬರಬಾರ್ದು ಅಂದರೆ ಹೆಂಗೆ? ಶವಗಳನ್ನೆಲ್ಲ ಅಲ್ಲೇ ಊತಿಟ್ಟು, ಈ ಕೇಸ್ಗಳೆಲ್ಲ ಹಾಗೆ ಬಿಟ್ಟು, ಜನ ಎಲ್ಲ ದಿವಸ ಏನೇನು ಮಾತಾಡ್ಕೊಳಕ್ಕೋ ಬಿಟ್ಟು, ಹೌದಾ? ಕಳಂಕ ಹೋಗಬೇಕು. ಎಲ್ಲಿಂದ ಹೋಗುತ್ತೆ ಕಳಂಕ? ಲಾಜಿಕ್ ಇಲ್ವಾ ನಿಮಗೆ? ಕಾಮನ್ ಸೆನ್ಸ್ ಕೆಲಸ ಮಾಡ್ತಾ ಇಲ್ವಾ ಸ್ವಾಮಿ? ಕಳಂಕ ಹೋಗಬೇಕು ಅಂತಂದರೆ ಅದು ತನಿಖೆ ಆಗಬೇಕು, ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು, ಪಾರದರ್ಶಕವಾಗಿ ಆಗಬೇಕು. ಸಾರ್ವಜನಿಕರಿಗೆ ತನಿಖೆಯಿಂದ ಸತ್ಯಾಂಶ ಹೊರಗಡೆ ಬರಬೇಕು. ಯಾರು ತಪ್ಪಿತಸ್ಥರಿದ್ದಾರೋ ಅವ್ರ ಪ್ರಭಾವಿ ಇರಲಿ ಇಲ್ಲದೆ ಹೋಗಲಿ, ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ನಂತರದಲ್ಲಿ ಕಳಂಕ ಹೋಗುತ್ತೆ. ನೀವು ಹಂಗೆ ಹೇಳ್ತೀರಾ, ಆದರೆ ತನಿಖೆ ಎಲ್ಲ ಆಗೋಗಿದೆ, CBI ಎಲ್ಲ ತನಿಖೆ ಮಾಡಿದೆ. ಆಮೇಲೆ ಅವರು ಈವನ್ ಮಂಪರು ಪರೀಕ್ಷೆಗೆ ತಮ್ಮನ್ನು ಒಳಪಡಿಸ್ರಿ ಅಂತಲೂ ಕೇಳಿದರು. ಹಾಗಾಗಿ ಇಲ್ಲಿ ಏನೂ ಬಾಕಿ ಇಲ್ಲ, ಎಲ್ಲ ಕ್ಲಿಯರ್ ಇದೆ. ಆದರೂ ಇವರೆಲ್ಲ ಅದು ಇದನ್ನು ಹೇಳುವಂಥದ್ದು ಅದು ನಿರ್ದಿಷ್ಟ ಪತ್ರಕರ್ತ ಅವನ ಚಾನಲ್ಲಿ. ಯಾರು ಅಜಿತ್ ಹನುಮಕ್ಕನವರನ್ನೋ ಒಬ್ಬ ವ್ಯಕ್ತಿ, ನಾನು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್, ನಾವು ಥ್ರೆಡ್, ನನಗೆ ಆಶ್ಚರ್ಯ ಅನಿಸುತ್ತೆ ಹೆಂಗೆ ಒಬ್ಬ ಮನುಷ್ಯ ಮಾತಾಡ್ಲಿಕ್ಕೆ ಸಾಧ್ಯ. ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಅಂತ ಮಾಡಿಬಿಟ್ಟಿದ್ದೀನಿ, ಅದೆಲ್ಲ ಸತ್ಯ ಕಂಡುಕೊಂಡಿದ್ದೀನಿ ಅಂತ ಹೇಳ್ತಾರಲ್ಲ, ಅವರ ವಾದ. ಮತ್ತು ಅವ್ರ ಚಾನಲ್ ಕೆಲವರೆಲ್ಲ ಪುಣ್ಯಾತ್ಮರು ಬರ್ತಾರೆ. ದೇವರಿಗೆ ಪ್ರೀತಿ ಆಗಬೇಕು, ಎಂತೆಂಥ ಜನನ ಕರ್ಕೊಂಬಂದು ಕೂರಿಸ್ಕೊಂಡು ಚರ್ಚೆ ಮಾಡ್ತಾರೆ, ಅವರ ವಾದ ಅದು. ಹೌದು, ಓಕೆ. ಆದರೆ CBI ಕೋರ್ಟ್ ಜಡ್ಜ್ಮೆಂಟ್ ಏನು ಹೇಳುತ್ತೆ ಗೊತ್ತಾ? ಕೋರ್ಟ್ ಜಡ್ಜ್ಮೆಂಟು ಈ ಎವಿಡೆನ್ಸ್ಗಳನ್ನು ಯಾವ್ಯಾವ ರೀತಿಯಲ್ಲಿ ನಾಶ ಮಾಡಿದ್ರು ಅನ್ನೋದನ್ನು ಬಹಳ ಕ್ರಿಸ್ಟಲ್ ಕ್ಲಿಯರಾಗಿ CBI ಕೋರ್ಟ್ ಜಡ್ಜ್ಮೆಂಟ್ ಓದಿ. ಕ್ರಿಸ್ಟಲ್ ಕ್ಲಿಯರಾಗಿ ಜಡ್ಜ್ಮೆಂಟಲ್ಲಿದೆ. ಯಾವ್ಯಾವ ಹಂತದಲ್ಲಿ ಹೆಂಗೆ ನಾಶ ಮಾಡಿದ್ರು, ಹೆಂಗೆ ಅಸಂಬದ್ಧವಾದ ಸಂಬಂಧ ಇಲ್ಲದಿರೋ ಉತ್ತರಗಳನ್ನ ಕೊಟ್ಟರು ತನಿಖಾಧಿಕಾರಿಗಳು, ಇದು ನಡೆದ್ರು, ಒಬ್ರಿಗೊಬ್ರು ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ಸ್ ಹೆಂಗಿದ್ವು ಎಲ್ಲ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಮತ್ತು ಇವರೆಲ್ಲ ಕೆಲವರು ಪುಣ್ಯಾತ್ಮರು ಇದ್ದಾರಲ್ಲ, ನನಗೆ ಅವ್ರ ಬಗ್ಗೆ ಹೇಸಿಗೆ ಅನಿಸುತ್ತೆ. ಇವ್ದು ನಾಗರಿಕ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವ, ಇವರು ನಾಗರಿಕ ಸಮಾಜದಲ್ಲಿ ಇರ್ಲಿಕ್ಕೆ ಅರ್ಹರ ಅಂತ ನನಗನ್ಸುತ್ತೆ. ವಿಷಯ ಏನು ಗೊತ್ತಾ? ಆ ಸಂತೋಷ್ ರಾವ್ ಅನ್ನೋ ಒಬ್ಬ ಬಕ್ರಾನ್ ಹಿಡಿದ್ರು. ಯಾರು ಸಂತೋಷ್ ರಾವ್? ಎಲ್ಲಿ ಹಿಡಿದವ್ರು ಯಾರು? ಹೋಗ್ಲಿ, ಪೊಲೀಸ್ ಹಿಡ್ದ? ಇಲ್ಲ. ಸಂತೋಷ್ ರಾವ್ ಹಿಡಿದವ್ರು ಯಾರು? ಸಂತೋಷ್ ರಾವ್ ಹಿಡಿದವರು ಈ ದೇವಸ್ಥಾನದ ಆಡಳಿತ ಮಂಡಳಿಗೆ ಸಂಬಂಧಪಟ್ಟವರು, ಮತ್ತೆ ಖುದ್ದು ಆರೋಪಿತರು. ಕುಟುಂಬದವ್ರು ಯಾರನ್ನ ಆರೋಪಿಗಳು ಅಂತ ಹೇಳ್ತಾ ಇದ್ರು. ಆ ಕುಟುಂಬದವರು ನಮಗೆ ಗೊತ್ತಿಲ್ಲ ಅವ್ನು ಮಾಡಿದಾನ ಇಲ್ವಾ ಅಂತ, ಬಟ್ ಕುಟುಂಬದವ್ರು ಆರೋಪ ಮಾಡಿದ್ರಲ್ಲ, ಅವ್ರಂಥವ್ರೆಲ್ಲ ಹಿಡ್ಕೊಂಡೋದ್ರು. ಅವನಿಗೆ ಹಿಡ್ಕೊಂಡು ಹೊಡೆದು ಅವನೆಲ್ಲ ಕೂತಿದ್ದ. ಡೌಟ್ ಬಂದ್ಬಿಡ್ತು. ಯಾವತ್ತು? 9ನೇ ತಾರೀಕು ಹುಡುಗಿ ನಾಪತ್ತೆ ಆದ್ಲು. 10ನೇ ತಾರೀಕೆಲ್ಲ ಸುತ್ತಾಡಿದ್ರು, ಡೆಡ್ ಬಾಡಿ ಬೆಳಗ್ಗೆ ಸಿಕ್ತು. ಹೌದಾ? ಅದಾದಮೇಲೆ 11ನೇ ತಾರೀಕು ಅವನ್ನ ಹಿಡ್ಕೊಂಬಂದರು. ಯಾಕೆ ಅಂತಂದರೆ ಪಬ್ಲಿಕ್ ಆ್ಯಂಗರ್ ಆ ರೀತಿಯಲ್ಲಿತ್ತು. ಹಿಸ್ಟ್ರಿಯಲ್ಲಿ, ಧರ್ಮಸ್ಥಳದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಜನರು ಬೀದಿಗಿಳಿದ್ರು. ಸಾವಿರಾರು ಜನ ಬೀದಿಗಿಳಿದ್ರು. 2 ಕಡೆಗೆ ಗಲಾಟೆ ಜಾಸ್ತಿ ಆಯಿತು. ಧರ್ಮಸ್ಥಳದಲ್ಲಿ, ಬೆಳ್ತಂಗಡಿಯಲ್ಲಿ ಸ್ಟೇಷನ್ ಮುಂದೆ ಜಮಾಯಿಸಿದ್ರು ಸಾವಿರಾರು ಜನ. ಲಾಠಿ ಚಾರ್ಜ್ ಆಯಿತು, ನಿಯಂತ್ರಣಕ್ಕೆ ಬರ್ತು. ಅಂಥ ಒಂದು ಜನ ಕೊತ ಕುದಿತಾ ಇದ್ರು ಆ ಹೆಣ್ಣುಮಗಳ ಡೆಡ್ ಬಾಡಿಯನ್ನು ನೋಡಿ. ಯಾಕೆಂದರೆ ಆ ಊರಿನ ಹೆಣ್ಣುಮಗಳು ದಿವಸ ಕಾಲೇಜ್ಗೆ ಹೋಗಿ ಬರ್ತಾ ಇತ್ತು, ರಸ್ತೆಯಲ್ಲಿ ಜನ ನೋಡ್ತಾ ಇದ್ರು, ಅದರ ಮುಖ ಪರಿಚಯ ಇತ್ತು, ಎಷ್ಟೋ ಜನಕ್ಕೆ ಪರಿಚಯ ಇತ್ತು. ನಾವು ಇಂಥ ಹೆಣ್ಮಗಳಿಗೆ ಹಿಂಗಾಯ್ತಲ್ಲ, ಜನರಿಗೆ ಗೊತ್ತಿತ್ತು, ಜನರಿಗೊಂದು ಅಂದಾಜಿತ್ತು ಯಾರ್ಯಾರು ಮಾಡಿರ್ಬೋದು ಅಂತ. ಹಾಗಾಗಿ ಅದು ಆಕ್ರೋಶ ಕಟ್ಟೆ ಹಿಡಿದು ಇವರೇನಾದ್ರು ಮಾಡಲೇಬೇಕಾಗಿತ್ತು ಸಾಂತ್ವನ ಮಾಡಲಿಕ್ಕೆ. ಅದಕ್ಕೋಸ್ಕರ ಒಂದು ಬಕ್ರಾ ಬೇಕಾಗಿತ್ತು, ಯಾರನ್ನೋ ಹಿಡ್ಕೊಂಬಂದು ಫಿಕ್ಸ್ ಮಾಡಿದ್ರು. ದಿಸ್ ಈಸ್ ದ ಕೇಸ್. ಇದನ್ನು ಯಾಕೆ ನಾನು ಇಷ್ಟು ಸ್ಪಷ್ಟವಾಗಿ ಹೇಳ್ತೀನಿ? ಯಾಕೆ ಇಷ್ಟು ಸ್ಪಷ್ಟವಾಗಿ ಹೇಳ್ತೀನಿ ಅಂತಂದರೆ, ಈ ಥ್ರೆಡ್ ಬೇರೆ ಅರ್ಥ ಮಾಡ್ಕೋಬೇಕು. ಯಾಕೆ ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, CBI ಕೋರ್ಟ್ನ ಜಡ್ಜ್ಮೆಂಟಲ್ಲಿ ಒಂದು ಬಹಳ ಮಹತ್ವದ ಲೈನ್ ಇದೆ. ಹರ್ಷ ಏನು ಹೇಳ್ತಾರೆ ಅಂತಂದರೆ, ಇದು ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಬಿಟ್ಬಿಟ್ಟಿದ್ದಾರೆ. ಇವರೆಲ್ಲ ಬಚಾವ್ ಮಾಡಿಬಿಟ್ರು. ಯಾರ್ಯಾರೋ ಇರೋದಾರೆ ಇವಾಗೆಲ್ಲ ಷಡ್ಯಂತ್ರ ಮಾಡೋರೆಲ್ಲ ಆರೋಪಿನ ಬಚಾವ್ ಮಾಡಿಬಿಟ್ರು. ಮತ್ತು ಇನ್ನೂ ಹಸಿ ನಾಚಿಕೆ ಕೆಟ್ಟಂಥ ಅಸಹ್ಯಕರವಾದ ಸ್ಟೇಟ್ಮೆಂಟ್ ಏನಪ್ಪ ಅಂತ ಕೆಲವು ಮಾತಾಡ್ತಾ ಇರೋದು, ಆ ತಾಯಿ ದುಡ್ಡಿನ ಆಸೆಗೆ ತನ್ನ ಮಗಳ ಮೇಲೆ ಸುಳ್ಳು ಆರೋಪ ಹೊರಿಸು ಅಂತ ಮಾತಾಡ್ತಾರೆ. ನನಗೆ ಇದು ಸಹಿಸ್ಕೊಳ್ಳಲ್ಲ. ನೀಚ ಪವಿತ್ರವಾಗಿ ಸತ್ಲು. ಅವನ ಪವಿತ್ರದ ಪರಿಕಲ್ಪನೆ ಅವನಿಗೆ, ಅವನ ತಲೆ ಒಳಗಡೆ ಎಂಥ ಹೊಲಸು ಕೊಚ್ಚೆ ಕೂತು, ಅವನ ತಲೆ ಒಳಗಡೆ ಎಂಥ ಕಸ ಕೊಚ್ಚೆ ತುಂಬಿಕೊಂಡಿದೆ ಅನ್ನೋದಕ್ಕೆ ಅದು ಸಾಕ್ಷಿ. ಅದು ಇರಲಿ, ಅವನ ವಿಷಯ ಬಿಟ್ಕೊಳ್ಳೋಣ. ಸೊ ಹಾಗಾಗಿ ಇವರು ಫಿಕ್ಸ್ ಮಾಡಿದ್ರು. ಕೋರ್ಟ್ ಜಡ್ಜ್ಮೆಂಟ್ ಏನು ಹೇಳುತ್ತೆ? ಜಡ್ಜ್ಮೆಂಟ್ ಇರತಕ್ಕಂಥ ಅಬ್ಸಲ್ಯೂಟ್ಲಿ ನೀವು ತೆಗೆದು ಚೆಕ್ ಮಾಡಿ, ನಾನು ನಿಮಗೆ ಕೊಡ್ತೀನಿ ಆದೇಶದ ಪ್ರತಿ. ಅಬ್ಸಲ್ಯೂಟ್ಲಿ ದೇರ್ ಈಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿಸ್ ಅಕ್ಯೂಸ್ಡ್ ವಿತ್ ದ ಕ್ರೈಮ್ ಅಂತ ಹೇಳ್ತಾರೆ. ಏನಪ್ಪ ಹಂಗಂದರೆ,
ಹಂಗಂದ್ರೇನಪ್ಪ ಥ್ರೆಡ್ ಬೇರು? ಹಂಗಂದ್ರೇನು? ಸಾಕ್ಷಿ ಆಧಾರಗಳ ಕೊರತೆ ಅಂತನಾ? ನಿನಗೆ ಇಂಗ್ಲೀಷ್ ಓದಕ್ಕೆ ಬರಲ್ಲ, ನಿಮ್ಗೆ ಅರ್ಥ ಆಗಲ್ಲ, ನೀವು ಸುಮ್ಮನೆ ಕನ್ಫ್ಯೂಸ್ ಆಗಿದ್ದೀರಿ ಅಂತ ನನಗೆ ಅನ್ಕೊಳ್ಳಲ್ಲ. ಯು ಆರ್ ರನ್ನಿಂಗ್ ದ ಅಜೆಂಡಾ, ಯು ಆರ್ ರನ್ನಿಂಗ್ ನೆರೇಟಿವ್ಸ್, ಯು ಆರ್ ಸೆಟ್ಟಿಂಗ್ ನೆರೇಟಿವ್ಸ್. ಸುಳ್ಳುಗಳನ್ನು ಅದೇ ಸಂತೋಷ್ ರಾವ್ ಅಪರಾಧಿ ಅಂತ ಹೇಳಿಕ್ಕೆ ಬೇಕಾದಂತ ಚೆನ್ನಾಗಿ ಕರ್ಕೊಂಡು ಕೂರಿಸ್ತಾರೆ. ಅವರು ಹೇಗೆ ಅವನೇ ಅಪರಾಧಿ ಅಂತ ಕಥೆಗಳು ಕಟ್ತಾರೆ. ಕೋರ್ಟ್ ಜಡ್ಜ್ಮೆಂಟ್ ಹೇಳುತ್ತೆ ಅವನನ್ನು ಈ ಅಪರಾಧದ ಜೊತೆಗೆ ಕನೆಕ್ಟ್ ಮಾಡಲಿಕ್ಕೆ ನಾವು ಬೇಕಲ್ಲ. ಈ ಅಪರಾಧದ ಈಗ ನೋಡಿ, ನಿಮ್ಮಲ್ಲಿ ಏನೋ ಕಳ್ತನ ಆಗಿಬಿಡುತ್ತೆ. ಉದಾಹರಣೆಗೆ ನಿಮ್ಮ ಆಫೀಸಲ್ಲಿ ಸ್ಟುಡಿಯೋದಲ್ಲಿ ಒಂದೇನೋ ವಸ್ತು ಕಳ್ತನ ಆಗಿಬಿಡುತ್ತೆ. ಈಗ ನೀವು ಇಲ್ಲಿ ಸಿಕ್ಸಿದ್ರಿ, ಒಂದೇನೋ ಕಳ್ತನ ಆಗಿಬಿಡುತ್ತೆ ತಿಳ್ಕೊಳ್ಳಿ. ನಾನು ತೊಗೊಂಡೋಗಿರಲ್ಲ, ಬಟ್ ನಿಮಗೆ ನನ್ನ ಮೇಲೆ ಅನುಮಾನ ಬರುತ್ತೆ. ನೀವು ಕನೆಕ್ಟ್ ಮಾಡ್ಲಿಕ್ಕೆ ಒಂದು ಸಂಬಂಧ ಇದೆ. ನಾನು ಇಲ್ಲಿ ಬಂದಿದ್ದೆ, ಉದಾಹರಣೆಗೆ ಹೇಳ್ತೀನಿ, ಜನರಿಗೆ ಅರ್ಥ ಮಾಡ್ಕೊಳ್ಳೋಕೆ ಸುಲಭ. ನಾನು ಇಲ್ಲಿ ಬಂದಿದ್ದೆ, ಹೋಗಿದ್ದೆ, ಸೊ ದೆರ್ ಇಸ್ ಅ ಲಿಂಕ್. ನಾನು ಇಲ್ಲಿ ಬಂದಿದ್ದೆ, ಹೋಗಿದ್ದೆ, ಹಾಗಾಗಿ ಬೇರೆ ಯಾರೂ ಬಂದಿಲ್ಲ, ಇವನೇ ತೊಗೊಂಡೋಗಿರ್ಬೋದು ಅಂತ ನಿಮ್ಗೆ ಅನಿಸುತ್ತೆ. ದೆರ್ ಇಸ್ ಎ ಕನೆಕ್ಷನ್ ಟು ಅಕ್ಯೂಸ್. ಆರೋಪ ಹೊರಿಸ್ಲಿಕ್ಕೆ ಒಂದು ಕಾರಣ ಇದೆ. ಆದರೆ ಆ ಕೇಸಲ್ಲಿ CBI ಕೋರ್ಟ್ ಸ್ಪಷ್ಟವಾಗಿ ಹೇಳುತ್ತೆ, ದಟ್ ಮಿಸ್ಟರ್ ಥ್ರೆಡ್ವೇರ್, CBI ಕೋರ್ಟ್ ಸ್ಪಷ್ಟವಾಗಿ ಹೇಳುತ್ತೆ, ಅಬ್ಸಲ್ಯೂಟ್ಲಿ ದೇರ್ ಈಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿಸ್ ಅಕ್ಯೂಸ್ ವಿತ್ ದ ಕ್ರೈಮ್ ಅಂತ. ಅರ್ಥ ಆಗಲ್ವೇನೆಯ? ಮಾನ ಮರ್ಯಾದೆ ಎಲ್ಲ ಬಿಟ್ಬಿಟ್ಟಿದ್ರ, ನಾಚಿಕೆ ಎಲ್ಲ. ದಿಸ್ ಇಸ್ ರೆಡಿಕ್ಯುಲಸ್. ಹಿಂಗಿದೆ ಪರಿಸ್ಥಿತಿ. ಸೊ ಹೀಗಾಗಿ ಈ ಎಲ್ಲ ವಿಷಯಗಳನ್ನು SIT ಇದು ಪೂರ್ತಿ ಇದು ಒಂದು ಸೆಟ್ ಆಫ್ ಇದ್ದಾವೆ. ಏನು, ಬಹಿರಂಗವಾಗಿ ಬಿದ್ದ ಹೆಣಗಳು, ಊತಿಟ್ಟ ಹೆಣಗಳು. ಊತಿಟ್ಟ ಹೆಣಗಳಿಗೂ ಬಹಿರಂಗವಾಗಿ ಇಲ್ಲಿರೋ ಆರೋಪಿಗಳಿಗೂ ಆ ಊತಿಟ್ಟ ಹೆಣಗಳಿಗೂ ಸಂಬಂಧ ಇದೆಯಾ? ಯಾರಿಗಾದ್ರೂ ಗೊತ್ತಿದೆಯಾ? ಗೊತ್ತಿಲ್ಲ. ಬೇರೆಯವರೆಲ್ಲ ಅಂದಾಜು ಮಾಡಿ ಇದನ್ನು ಮಾತಾಡ್ತಾರೆ. ನಾನು ಅಂದಾಜಿನ ಮೇಲೆ ಮಾತಾಡೋಕ್ಕೆ ನಾನು ತಯಾರಿಲ್ಲ. ಬಿಕಾಸ್ ನಾವೊಂದು ಫ್ಯಾಕ್ಟ್ ಬೇಸ್ಡಾಗಿ ಬೇಸ್ಲೆಸ್ ಆಗಿ ನಾವು ಮಾತಾಡೋದು ಬೇಡ. ಆಧಾರ ಏನಿದೆಯೋ, ಈಗ ಯಾರ್ಯಾರು ಏನೇನು ಕಲ್ಪನೆ ಮಾಡ್ಕೋತಾರೋ ಅವ್ರ ಕಲ್ಪನೆ ಬಿಟ್ಟಿದ್ದು. ಸೊ ಅವ್ರಿಗೆ ಬಿಟ್ಬಿಡೋಣ. ನಾವು ಒಂದು ಪಬ್ಲಿಕ್ ಫೋರಮಲ್ಲಿ ಮಾತಾಡುವಾಗ ನಾವು ವೈಲ್ಡ್ ಡೆಲಿಗೇಷನ್ಸ್ ಮಾಡೋಕ್ಕಾಗಲ್ಲ, ಇಂಥವರೇ ಮಾಡಿದ್ದಾರೆ ಅಂತ. ಬಟ್ ಎಲ್ಲವೂ ಧರ್ಮಸ್ಥಳದಲ್ಲಿ ಅದೇ ಪಾಸಲೆಯಲ್ಲಿ ನಡೆದಿದೆ. ಇಷ್ಟು ಮಾತ್ರ ಫ್ಯಾಕ್ಟ್. ದಿಸ್ ಇಸ್ ಎ ಫ್ಯಾಕ್ಟ್. ಇದನ್ನು ಯಾರೂ ನಿರಾಕರಿಸೋಕ್ಕಾಗಲ್ಲ. ಸೊ ಹಾಗಾಗಿ ನಾನೇನು ಹೇಳ್ತೀನಿ, ಈ ಪ್ರಕರಣಗಳಿಂದವಲ್ಲ, ಇಂಥ ಯಾವ್ಯಾವ ಪ್ರಕರಣಗಳು ಬಂದಿದ್ದಾವಲ್ಲಿ ಅಂಥವನ್ನು ಕೂಡ, ಯಾಕೆಂದರೆ ಅವು ಬಗೆಹರಿಯದ ಪ್ರಕರಣಗಳು, ಪತ್ತೆಯಾಗದ ಪ್ರಕರಣಗಳು, ಅಪರಾಧಿಗಳು ಕಾನೂನಿನ ವ್ಯಾಪ್ತಿ, ಕಾನೂನಿನ ಕಟಕಟೆಗೆ ಬರಲೇ ಇಲ್ಲ, ಕಾನೂನು ಕ್ರಮ ಅವ್ರ ಮೇಲೆ ಆಗಲೇ ಇಲ್ಲ. ಸೊ ದ್ಯಾಟ್ SIT ಅಂತ ತನಿಖೆ ಆಗಿದೆ. ಇಂಥ ಕಳಂಕ ಏನು ಧರ್ಮಸ್ಥಳದಲ್ಲಿ ಬರ್ತಾ ಇದೆ, ಇಂಥದ್ದೆಲ್ಲ ಆಗ್ತಾ ಇದೆ ಅಂತ SIT ವ್ಯಾಪ್ತಿಯನ್ನು ಇದಕ್ಕೆ ಸಂಬಂಧಪಟ್ಟ ಸರ್ಕಾರ ಮತ್ತು SIT ಅಧಿಕಾರಿಗಳು ಎಲ್ಲರೂ ಸೇರಿ ಕೋರ್ಟ್ಗಳು, ನ್ಯಾಯಾಲಯಗಳು ಕೂಡ ಇದನ್ನು ಸುಮೋಟೋ ಕನ್ಸಿಡರ್ ಮಾಡಬೇಕು, ಅಥವಾ ಯಾರಾದರೂ ನ್ಯಾಯಾಲಯಗಳನ್ನು ಮೂವ್ ಮಾಡಬೇಕು. ಸೊ ಈ ಎಲ್ಲ ಕೇಸುಗಳು ಕೂಡ ಇಷ್ಟೆಲ್ಲ ತನಿಖೆ ಆಗ್ತಾ ಇರೋ ಸಂದರ್ಭದಲ್ಲಿ SIT ವ್ಯಾಪ್ತಿಗೆ ಒಳಪಡಿಸಬೇಕು, ಮತ್ತೆ ಮರುತನಿಖೆ ಆಗಬೇಕು ಅಂತ ಕೆಲವರು ಕೇಳ್ತಾ ಇದ್ದಾರೆ ಆಲ್ರೆಡಿ. ಸೊ ಅದನ್ನು ಭಾಳ ಪಾಸಿಟಿವ್ ಆಗಿ ಸ್ವೀಕರಿಸ್ಬೇಕು. ಅದರಿಂದ ಯಾರಿಗೂ ಏನು ಅನ್ಯಾಯ ತಪ್ಪೋಕ್ಕಾಗೋದಿಲ್ಲ. ಅಲ್ಲ, ಹಂಗೆ ಮಾಡಿ ಒಂದ್ಸರಿ ಇದು ಕ್ಲಿಯರ್ ಮಾಡ್ಕೊಳ್ಳೋದೇ ಇದ್ರೆ ಈ ಕಳಂಕ ಹೋಗೋದಿಲ್ಲ, ಹೋಗ್ತಾನೆ ಇರುತ್ತೆ. ಇದು ಕಳಂಕ ಹೋಗೋದಿಲ್ಲ. ಹೌದಾ? ಈಗ ಸಂತೋಷ್ ರಾವ್ ಅಪರಾಧಿ ಅಲ್ಲ ಅಂದರೆ, ಆತ ಅತ್ಯಾಚಾರಿ ಕೊಲೆಗಡಕ ಅಲ್ಲ ಅಂದರೆ ನೆಕ್ಸ್ಟ್ ಯಾರು ಪ್ರಶ್ನೆ ಬರುತ್ತೆ. ಈಗ ಹಂಗೆ ನೋಡಿದರೆ, ಈಗ ಅವ್ರ ದೇವಸ್ಥಾನದಿಂದನೇ ಒಂದು SIT ಆದ ತಕ್ಷಣ ಒಂದು ಸ್ಟೇಟ್ಮೆಂಟ್ ಬಂದಿತ್ತು, ಇದನ್ನು ಆಯಿತು ತನಿಖೆ ಮಾಡಿ ಅಂಥೇಳಿ. ಆದರೆ BJP ಈಗ ತುಂಬ ಅಗ್ರೆಸಿವ್ ಆಗಿ ಇದನ್ನು ವಿರೋಧಿಸ್ತಾ ಇದೆ. ಕೆಲವು ಕಾಂಗ್ರೆಸ್ನ ಶಾಸಕರು ಕೂಡ ವಿರೋಧಿಸ್ತಿದ್ದಾರೆ. ಆಮೇಲೆ ಎಸ್ಪೆಷಲಿ BJP ಇಷ್ಟು ಅಂದರೆ, ಇದು ನಮ್ಮ ಧರ್ಮದ ಮೇಲೆ ನಡೀತಾ ಇರ್ತಕ್ಕಂಥ ದಾಳಿ, ನಮ್ಮ ಪುಣ್ಯಕ್ಷೇತ್ರದ ಮೇಲೆ ನಡೀತಾ ಇರ್ತಕ್ಕಂಥ ದಾಳಿ, ಇದು ಷಡ್ಯಂತ್ರ, ಇದು ಕಮ್ಯುನಿಸ್ಟ್ರು, ಮುಸ್ಲಿಮ್ರು, ಕ್ರಿಶ್ಚಿಯನ್ರು ಎಲ್ಲ ಸೇರಿ ಮಾಡ್ತಿರ್ತಕ್ಕಂಥ ಏನೇನೋ ಕಲ್ಪನೆ ಮಾಡ್ಕೊಂಡು ಹೇಳ್ತಾರೆ. ಹೌದು, ಧರ್ಮದ ಅಗ್ರೆಸಿವ್ ಆಗಿ BJP ಮಾಡ್ಲಿಕ್ಕೆ ಕಾರಣ ಏನು? ಅಲ್ಲ, BJP ಮಾಡ್ಲಿಕ್ಕೆ ಕಾರಣ ಏನು ಅಂತಂದರೆ ಅವರು ಅದು ಬಿಟ್ಟು ಬೇರೆ ಏನು ಮಾಡಿದ್ದಾರೆ? ಇಲ್ಲ ಕೇಳಿ, ಅದು ನನ್ನ ಕೇಳಿದ್ರೆ ಇತಿಹಾಸದುದ್ದಕ್ಕೂ ಅವ್ರು ಮಾಡ್ಕೊಂಬಂದಿರೋದು ಇಂಥದ್ದೇ. ಆದರೆ ಇಲ್ಲೊಂದು ಕಾಂಟ್ರಡಿಕ್ಷನ್ ಇದೆ. ಅವರು ಯಾರಾದರೂ ಹಿಂದೂ ಹೆಣ್ಣು ಮಕ್ಕಳ ಅಥವಾ ಅದು ಹಿಂದೂ ಪುರುಷರ ಯಾರಾದರೂ ಹಿಂದೂಗಳ ಹೆಣ ಬಿದ್ದರೆ ಅಲ್ಲಿ ಓಡೋಗಿ ಅಲ್ಲಿ ಇದು ಮುಸ್ಲಿಮರು ಇತ್ಯಾದಿ ಅಂತೇಳಿ ಸುಮಾರು ಎಷ್ಟೋ ಒಂದು ರಾಂಗ್ ಅಂತ ಪರವಾಗಿದ್ದಾವೆ. ಕೆಲವೆಲ್ಲ ಹಿಂದೂ ಮುಸ್ಲಿಂ ರೈವಲ್ರಿಗಳಿಗಾಗಿರೋಂಥವು ಬಿಸ್ನೆಸ್ ಕನೆಕ್ಷನ್ಸು, ವೈಯಕ್ತಿಕ ದ್ವೇಷದ ಕೇಸುಗಳು ಎಷ್ಟೋ ಇದ್ದಾವೆ. ಕೆಲವರು ಆಕಸ್ಮಿಕ ಸಾವು, ಆ ಪರೇಶ್ ಮೇಸ್ತಾ ಅನ್ನೋನು ಪಾಪ ಆಕಸ್ಮಿಕ ಸಾವನ್ನು ಕೂಡ CBI ರಿಪೋರ್ಟ್ ಬಂತು. ಆಕಸ್ಮಿಕ ಸಾವನ್ನು ಕೂಡ ಇಡೀ ರಾಮಾಯಣ ಮಾಡಿ ಎಂತೆಂಥವರು ಕೇಂದ್ರದ ಸಚಿವ ಆಗಿದ್ದಂಥ ಪುಣ್ಯಾತ್ಮನ ಮುಂದೆ ನಿಂತು ಬೆಂಕಿ ಹಚ್ಬಿಟ್ರು ರಾಜ್ಯಕ್ಕೆ ತುಂಬ, ಕರಾವಳಿ ಅಂತ ಹತ್ಕೊಂಡಿರಿತ್ತು. ಸೊ ಅಂದರೆ ಇವರು ಇಂಥದ್ದೇ ಮಾಡ್ಕೊಂಡು ಬಂದಿರೋದು. ಆದರೆ ಆಶ್ಚರ್ಯ ಮತ್ತು ನಿಗೂಢ, ಮತ್ತು ಇದರಲ್ಲೇನೋ ಕನೆಕ್ಷನ್ಸ್ ಇದೆ, ರಾಂಗ್ ಕನೆಕ್ಷನ್ಸ್ ಇದೆ. ಏನಪ್ಪ ಅಂತಂದರೆ ಇಲ್ಲಿ ಹಿಂದೂ ಹೆಣ್ಮಕ್ಳು ಬಿದ್ದಿದ್ದಾರೆ, ಉಸಿರೇ ತೆಗೆದಿಲ್ಲ, ವೇದವಲ್ಲಿ ವಿಷಯದಲ್ಲಿ ತೆಗಿಲಿಲ್ಲ,
ಪದ್ಮಲತಾ ವಿಷಯದಲ್ಲಿ ತೆಗಿಲಿಲ್ಲ. ಸೌಜನ್ಯ ವಿಷಯ ಇಷ್ಟೆಲ್ಲ ರಾಜ್ಯದಾದ್ಯಂತ ಸುದ್ದಿಯಾಗಿ, ಅಂತಾರಾಷ್ಟ್ರೀಯ ಸುದ್ದಿಯಾಗಿ, ದೇಶದಾದ್ಯಂತ ಸುದ್ದಿಯಾಗಿ ತೆಗಿಲಿಲ್ಲ. ಯಮುನಾ ನಾರಾಯಣ ಅನ್ನೋರು ದೇವಸ್ಥಾನದ ಮಾವುತ. ನಾರಾಯಣ ದೇವಸ್ಥಾನದ ಮಾವುತ, ದೇವಸ್ಥಾನಕ್ಕೆ ನೇರವಾಗಿ ಸಂಬಂಧಪಟ್ಟಿತ್ತು. ಒಬ್ಬ ಇಂಥ ಒಂದು ಪವಿತ್ರ ಪ್ರಸಿದ್ಧ ದೇವಸ್ಥಾನದ ಆನೆಯ ಮಾವುತ, ದೇವಸ್ಥಾನದಲ್ಲಿ ಆನೆ ಇದೆ, ಅವನು ಸಾಕಿ ಬೆಳೆಸಿದ್ದು, ಅದನ್ನು ನೋಡ್ಕೋತಾ ಇದ್ದಿದ್ದವನು. ಎಲ್ಲರೂ ಹೋಗಿ ಆನೆ ಹತ್ರ ಹೋಗ್ಲಿಕ್ಕಾಗಲ್ಲ, ಮಾವುತರ ಇರಬೇಕು ಅದಕ್ಕೆ. ಆ ಮಾವುತನ ಭೀಕರವಾಗಿ ಕೊಲೆ ಆಯಿತು ಅದೇ ಗ್ರಾಮದಲ್ಲಿ, ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ, 500 ಮೀಟ್ರ್ ದೂರ ಇರ್ಬೋದು. ಇದು ಕಳಂಕ ಆಗಲಿಲ್ಲ, ಚರ್ಚನೆ ಬರಲಿಲ್ಲ, ಉಸಿರೇ ತೆಗಿಲಿಲ್ಲ ಯಾವನು. ಸೌಜನ್ಯ ಸ್ನಾನಘಟ್ಟದ ಪಕ್ಕ ನ್ಯಾಚುರೋಪತಿ ಅವರ ಪ್ರಕೃತಿ ಚಿಕಿತ್ಸಾಲಯ ಅಂತ ಇದೆ, ಅದರ ಪಕ್ಕದಲ್ಲೇ ಡೆಡ್ ಬಾಡಿ ಬಿತ್ತು, ರಸ್ತೆ ಪಕ್ಕದಲ್ಲಿ ಡೆಡ್ ಬಾಡಿ. ಪವಿತ್ರ ಇವರಿಗೆ ಧರ್ಮಸ್ಥಳಕ್ಕೆ ಆ ಹೆಣ್ಣು ಮಗಳ ಒಂದು ಅಪ್ರಾಪ್ತ ಬಾಲಕಿಯ ಅತ್ಯಾಚಾರ ಮತ್ತು ಕೊಲೆ ಇವ್ರಿಗೆ ಕಳಂಕ ಆಗಲಿಲ್ಲ. ನಾಚಿಕೆ ಆಗಲ್ವಾ? ಇವರು ಧಾರ್ಮಿಕ ಕಲ್ಪನೆ ಏನು? ಇವರು ಪವಿತ್ರ ಕ್ಷೇತ್ರದ ಪರಿಕಲ್ಪನೆ ಏನು? ಕಳಂಕ ಅಂದರೆ ಇವ್ರ ಪ್ರಕಾರ ಏನು? ತನಿಖೆ ಮಾಡೋದು ಕಳಂಕ, ಡೆಡ್ ಬಾಡಿಗಳು ಅತ್ಯಾಚಾರಗಳಾಗೋದು ಕಳಂಕ ಅಲ್ಲ. ಹೌದು ತಾನೆ? ನಾವು ಇದನ್ನು ಹೇಳಬೇಕು. ಅತ್ಯಾಚಾರಗಳು, ಕೊಲೆಗಳು ಕಳಂಕ ಅಲ್ಲ. ಉಸಿರು ಬೀಳೋದಿಲ್ಲ ಇವರು, ಯಾವ ಕಳಂಕ, ಆರಾಮಿರ್ತಾರೆ. ಜನ ಪ್ರಶ್ನೆ ಮಾಡಿದ್ರು ಉತ್ತರ ಕೊಡೋದಿಲ್ಲ. ಅವ್ರ ಕಾರ್ಯಕರ್ತರು ಚೀಮಾರಿ ಹಾಕಿದ್ದಾರೆ, ನಾನು ಖುದ್ದಾಗಿ ನೋಡಿದ್ದೀನಿ. ಅವರ ಕಾರ್ಯಕರ್ತರು ಕೊತ ಖುದ್ದು ಇವ್ರನ್ನ ಚೀಮಾರಿ ಹಾಕಿದ್ದಾರೆ. ಇವನೆಂಥ MLA, ಇವನೆಂಥ ಶಾಸಕ ಎಲ್ಲ ಸೋಲ್ಡ್ ಔಟ್ ಆಗಿದ್ದಾರೆ ಸರ್ ಅಂತ ಹೇಳ್ತಾರೆ ಅವರು ಕಾರ್ಯಕರ್ತರು, BJP ಕಾರ್ಯಕರ್ತರು. ನಾನು BJP ಇಂಥವನು ಅಂತ ಅವರ ಸ್ಥಳೀಯ ಗುರುತುಗಳೆಲ್ಲ ಅವ್ರು ಏನೇನು ಇರ್ತಾವಲ್ಲ, ಆ ಸಮಿತಿ ಈ ಸಮಿತಿ ಎಲ್ಲ ಹೇಳ್ತಾರೆ. ಇವರೆಲ್ಲ ಸೋಲ್ಡ್ ಔಟ್ ಆಗಿದ್ದಾರೆ ಸರ್, ಒಬ್ಬನೂ ಮಾತಾಡ್ತಾ ಇಲ್ಲ ಅಂತ ಮಾತಾಡ್ತಾರೆ. ಸೊ ಹೀಗಾಗಿ ಇವರ ಕಳಂಕ ಮತ್ತು ನಿಷ್ಕಳಂಕದ ಪ್ರಶ್ನೆ ಏನಿದೆ, ಅವರ ಪರಿಕಲ್ಪನೆ ಏನಿದೆ, ಇಟ್ ಇಸ್ ಫಾರ್ಸ್, ಬೋಗಸ್ಸು. ಇದು ಜನಕ್ಕೇನು ಅರ್ಥ ಆಗ್ತದೆ ಇದರಿಂದ? ಇನ್ಫರೆನ್ಸ್ ಏನಪ್ಪ ಅಂತಂದರೆ, ಇವರು ಅಪರಾಧಿಗಳನ್ನು ಬಹುಶಃ ರಕ್ಷಣೆ ಮಾಡಲಿಕ್ಕೆ ನಿಂತಿದ್ದಾರೆ. ನಿರಪರಾಧಿಗಳು, ನಿಷ್ಪಾಪಿಗಳು, ಅಮಾಯಕರು, ಬಡವರು ಇವರಿಗೆ ಲೆಕ್ಕ ಇಲ್ಲ. ಅವ್ರ ಜೀವಗಳು, ಅವ್ರ ಮಾನಗಳು, ಅವ್ರ ಪ್ರಾಣಗಳು ಇವ್ರಿಗೆ ಏನೂ ಲೆಕ್ಕ ಇಲ್ಲ, ಅವ್ರಿಗೆ ಬೇಕಾಗಿಲ್ಲ. ದೇ ಆರ್ ನಾಟ್ ಕನ್ಸರ್ನ್ಡ್ ಅಬೌಟ್ ಡೇಸ್ ಥಿಂಗ್ಸ್. ಪ್ರಜಾಪ್ರಭುತ್ವದಲ್ಲಿ ಅಸಹಾಯಕರು, ದುರ್ಬಲರು, ಶೋಷಿತರು, ಬಡವರು, ಮಹಿಳೆಯರು, ಮಕ್ಕಳು ಇವ್ರನ್ನ ರಕ್ಷಣೆ ಮಾಡಬೇಕು ಮುಖ್ಯವಾಗಿ ಒಂದು ನಾಗರಿಕ ಸರ್ಕಾರ. ಇವ್ರಿಗೆ ಅದ್ರ ಬಗ್ಗೆ ಕನ್ಸರ್ನ್ ಇಲ್ಲ. ಇವ್ರು ಏನೇನೋ ಕಥೆಗಳು ಕಟ್ಟಿ, ಪುರಾಣಗಳು ಹೇಳಿ, ಇದೆಲ್ಲ ಬೇರೆ ರೀತಿಯಲ್ಲಿ ಇವ್ರು ಮಾಡ್ತಾ ಇದ್ದಾರೆ. ದಿಸ್ ಇಸ್ ಈ ರಾಜ್ಯದ ಜನತೆ ಮತ್ತು BJP ಕಾರ್ಯಕರ್ತರು ಅರ್ಥ ಮಾಡ್ಕೊಂಡಿದ್ದಾರೆ. ಆ ಭಾಗದಲ್ಲಂತೂ ಅರ್ಥ ಮಾಡ್ಕೊಂಡಿದ್ದಾರೆ, ಐ ಆಮ್ ಶ್ಯೂರ್. ಸೊ ಅವರು ಅರ್ಥ ಮಾಡ್ಕೋತಾರೆ. ಇಂಥ ಒಂದು ಕ್ಷುಲ್ಲಕ ಚೀಪ್ ರೇಟ್ ರಾಜಕೀಯಕ್ಕೆ ಜನ ಬುದ್ಧಿ ಕಲಿಸ್ತಾರೆ.